ಹಾವು ನಾನ್ ವೆಜಿಟೇರಿಯನ್ ಅಲ್ವೇ ಅಲ್ಲ. ಮತ್ತೆ ಎಷ್ಟೋ ಜನ ನಾಗರ ಪಂಚಮಿ ಸಮಯದಲ್ಲಿ ಹಾವು ಇಟ್ಕೊಂಡು ಬಂದು ಅದಕ್ಕೆ ಹಾಲು ಕುಡಿಸಕ್ ಶುರು ಮಾಡ್ತಾರೆ. ಜೀವಂತ ಹಾಲು ಇಟ್ಕೊಂಡು ಬಂದ್ಬಿಡ್ತಾರೆ, ಅದೆಲ್ಲ ಅಫೆನ್ಸ್. ಮತ್ತೆ ಅಷ್ಟು ಹಾಲು ಕುಡಿಸಿದಾಗ ಇದು ಕೋಲ್ಡ್ ಬ್ಲಡೆಡ್ ಅನಿಮಲ್. ನಾವು ತುಂಬಾ ಹಾಲು ಕುಡಿಸ್ತಾ ಅದ್ರ ಬಾಡಿ ಕೂಲ್ ಆಗುತ್ತೆ, ಸತ್ತೋಗುತ್ತೆ. ಕೇರೆ ಹಾವು ವಿಷ ಇಲ್ಲ. ಕೇರೆ ಹಾವು ಕೈ ಕಚ್ಚಿಸ್ಕೊಂಡು ಸುಮಾರು ಜನ ಸತ್ತೋಗ್ತಾರೆ. ಮಣ್ಮುಖ ಹಾವು ಅಂತ ಇರುತ್ತೆ, ಸ್ಯಾಂಡ್ ಬೋವಾ, ಬಹಳ ಸಾಧು ಹಾವು. ಹಾಲನ್ನು ನೋಡಿದ್ರೆ ಮುಖ ತರನೇ ಇದೆ, 2 ತಲೆ ಹಾವು ಅಂತ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ಕಟಾಕ್ಷ ಬರುತ್ತೆ. ಆ ತರದೆಲ್ಲ ತುಂಬಾ ಅಪನಂಬಿಕೆಗಳು, ಮೂಢನಂಬಿಕೆಗಳು ಹಿಡಿದು ಮಾರಾಟ ನಡೀತಾ ಇರುತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ರೇಸ್ ಆಫ್ ಹ್ಯಾಪಿನೆಸ್. ನಮ್ಮೊಟ್ಟಿಗೆ ಇವತ್ತು ಪಕ್ಷಿ ಪ್ರೇಮಿ ಮತ್ತು ಪ್ರಾಣಿ ಪ್ರೇಮಿ ಹಾಗೂ ಅಂತಾರಾಷ್ಟ್ರೀಯ ಛಾಯಾಗ್ರಾಹಕ ಪ್ರಶಸ್ತಿ ಪುರಸ್ಕೃತರಾದಂತಹ RK ಮಧು ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ ಅಂಕಲ್. ನಮ್ಮ ಕಳೆದ ಸಂಚಿಕೆನ ನೀವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ. ಟೈಗರ್ ಟಾಕ್ ಹುಲಿ ಬಗ್ಗೆ ನಾವು ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ವಿ ನಿಮ್ಮ ಜೊತೆಗೆ. ಅದ್ರ ಬಗ್ಗೆ ತುಂಬ ವಿವರವಾಗಿ ನಮಗೆ ಅಂಕಲ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾದ ಒಂದು ಕಂಟೆಂಟನ್ನು ನಿಮ್ಮ ಮುಂದೆ ತರಬೇಡೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾವು ಡೈಲಿ ಲೈಫಲ್ಲಿ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ಅಂದರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಅದನ್ನು ನಾವು ಕಾಡಲ್ಲಿ ನೋಡುವಂಥ ಪ್ರಾಣಿ. ಅದನ್ನು ಸಾಮಾನ್ಯವಾಗಿ ಅದು ಊರಿಗೆ ಬರುವಂಥದ್ದು ಅಥವಾ ನಾವು ಅದನ್ನು ಎದುರಾಗೋದು ತುಂಬ ಅಪರೂಪ. ಆದರೆ ದಿನನಿತ್ಯ ಜೀವನದಲ್ಲಿ ನಾವು ಪದೇ ಪದೇ ಜಾಸ್ತಿ ಎದುರಾಗುವಂಥದ್ದು ಹಾವುಗಳು ಅಲ್ವಾ? ಸೊ ನಮ್ಮ ಕೈತೋಟದಲ್ಲಿ ಆಗಿರಬಹುದು ಅಥವಾ ಒಂದೊಂದ್ಸಲ ವೆಹಿಕಲಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಅಡ್ಡಲಾಗಿ ಬರುತ್ತೆ, ಜೊತೆಲಿ ಮನೆ ಮುಂದೆ, ಸಿಟಿಗಳಲ್ಲೂ ಸಹ ಕಾಣುತ್ತೆ, ಹಳ್ಳಿಗಳಲ್ಲೂ ಸಹ ಕಾಣಿಸುತ್ತೆ. ಸೊ ಆ ಹಾವುಗಳ ಬಗ್ಗೆ ಒಂದಷ್ಟು ವಿಶೇಷವಾದ ವಿಷಯಗಳಿದೆ. ಅದು ನಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರ್ಬೋದು. ಅಂಥ ವಿಷಯಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಸೊ ಅಂಕಲ್, ಈಗ ನೀವು ತುಂಬಾ ಹಾವು ಫೋಟೋಗ್ರಫಿನ ಮಾಡಿದ್ದೀರಾ. ಮತ್ತೆ ಎಲ್ರಿಗೂ ಏನಿದೆ, ಹಾವು ಅಂದ್ರೆ ಭಯ, ಎಲ್ರಿಗೂ ಭಯ ಇದೆ. ಖಂಡಿತವಾಗ್ಲೂ ನನಗೂ ತುಂಬ ಭಯ. ಯಾಕೆ ಅಂತಂದರೆ ಅದು ತುಂಬ ವಿಷಕಾರಿ ಅನ್ನೋವಂಥದ್ದು. ಸೊ ನಾವು ಅಷ್ಟೊಂದು ಭಯ ಏನು ಪಡ್ತಾ ಇದ್ದೀವಿ, ಅದು ಸರಿನಾ? ಅದು ನಿಜವಾಗ್ಲೂ ತುಂಬ ವಿಷಕಾರಿ, ಅದಕ್ಕೆ ಅಷ್ಟೊಂದು ಎದುರ್ಕೊಳ್ಳೋ ಅಂಥದ್ದು ಇದೆಯಾ? ಇಲ್ಲ, ನಾವು ಯಾವುದೇ ವನ್ಯಜೀವಿಗಳ ಬಗ್ಗೆ ಮಾತಾಡುವಾಗ ಅಥವಾ ನಮ್ಮದೇ ಕಲ್ಪನೆಯಲ್ಲಿ ಇದ್ಬಿಟ್ಟಿರ್ತೀವಿ. ವಿಷಯ ಯಾರ್ಯಾರು ಏನು ಹೇಳಿರ್ತಾರೆ, ಮತ್ತು ನಮ್ಮ ಒಂದು ಭಾವನೆಗಳು ಮತ್ತು ನಮ್ಮ ಅನಿಸಿಕೆಗಳು ಮತ್ತು ಬೇರೆಯವ್ರಿಗೆ ಹೇಳಿರೋದನ್ನು ಕೇಳ್ಕೊಳ್ಳೋಕ್ಕೆ ತಯಾರಿಲ್ಲದೆ ಇರುವಂಥದ್ದು, ಈ ಥರದ್ದೆಲ್ಲ. ಮತ್ತು ಹಾವಿನ ವಿಷಯ ಬಂದಾಗ ಮಾತ್ರ ತುಂಬ ಮೂಢನಂಬಿಕೆಗಳು ಮತ್ತು ನೈಜವಲ್ಲದ ಸಂಗತಿಗಳನ್ನೇ ನಿಜ ಅಂತ ಅಂದ್ಕೊಂಡ್ಬಿಟ್ಟು ನಾವು ಭಯ ಜಾಸ್ತಿನೇ ತೋರ್ಪಡಿಕೆಗಿಂತಲೂ ಜಾಸ್ತಿನೇ ಮನೆ ಮಾಡಿದೆ. ಯಾಕೆಂತಂದರೆ ಭಾರತದಲ್ಲಿ ಸುಮಾರು 278 ಜಾತಿ ಹಾವುಗಳಿದ್ದಾವೆ. ಅದರಲ್ಲಿ ಕೇವಲ 4 ಮಾತ್ರ ವಿಷ ಇರುತ್ತೆ. ಇಲ್ಲ, ನಮ್ಗೆಲ್ಲ ಏನನ್ಸ್ಬಿಟ್ಟಿದೆ, ಎಲ್ಲ ಹಾವು ವಿಷ ಮತ್ತೆ ಎಲ್ಲ ಕಚ್ಚುತ್ತೆ, ಎಲ್ಲ ಕಚ್ಚಿದ್ರು ಸತ್ತೋಗ್ಬಿಡ್ತೀವಿ, ಪ್ರಾಣಾಪಾಯ ಅಂತ. ಈ ಥರದ ಹಲವಾರು ಅಪನಂಬಿಕೆಗಳು, ಮೂಢನಂಬಿಕೆಗಳು ಮತ್ತು ಇವು ಬಹಳ ಯಾವಾಗಲೂ ಎಲ್ರಿಗೂ ಕಾಣೋದಿಲ್ಲ ಹಾವು. ಆಮೇಲೆ ಹಾಗಾಗಿ ಯಾವಾಗಲಾದ್ರೂ ನೋಡಿದಾಗ ಎಂಥವ್ರಿಗೂ ಅದು ನಡೆಯುಗೆ ಆ ಸ್ವಭಾವ ಮತ್ತು ನಮ್ಮ ಕಲ್ಪನೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಭಯ ಮನಸ್ಸಿನಲ್ಲಿ ಮೂಡಿರುತ್ತೆ. ಸೊ ಹಾಗಾಗಿ ಅವುಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಪಡೋರು ಇಲ್ಲ, ಹೇಳೋರು ಸ್ವಲ್ಪ ಕಡಿಮೆ ಇದ್ದಾರೆ. ಜೊತೆಗೆ ಹೇಳಿದ್ದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಸುಮಾರು ಸಲ ಹೇಳಿದಿರ ನನಗೆ ಅತ್ಯಂತ ಸುಂದರವಾದದ್ದು ಅಂತಂದ್ರೆ ಹಾವು ಅಂತ. ನಾನು ನಿಜ ಹೇಳ್ಬೇಕು, ನೀವು ಹೇಳ್ದಂಗೆ ನಾನು ಇದುವರೆಗೂ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅದನ್ನ ನಾವು ಒಂದು ಪಿಕ್ಚರ್ ಅಲ್ಲಿ ನೋಡಿದ್ರೆ ಸಹ ನಮ್ಗೆ ಮೈ ಜುಮ್ ಅಂತ ಹೇಳುತ್ತೆ. ನೀವು ಹೇಗೆ ಅದನ್ನ ಸುಂದರವಾಗಿರೋಂಥದ್ದು ಅಂತ ಹೇಳ್ತೀರಾ? ಇಲ್ಲ, ಈಗ ಹಾವುಗಳದ್ದು ಮೈ ಮೇಲಿದ್ದು ಪ್ಯಾಟ್ರನ್ನು ಒಂದೊಂದಕ್ಕೂ ಆ ಪ್ಯಾಟ್ರನ್ ಇಂದ ನಾವು ಅದನ್ನು ಐಡೆಂಟಿಫೈ ಮಾಡೋದು. ಮತ್ತು ತುಂಬ ಸಿಮಿಲಾರಿಟೀಸ್ ಇರುತ್ತೆ, ಮತ್ತು ಕೆಲವು ವೆರಿ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಈಗ ಕತ್ಲೆನಲ್ಲಿ ಅಥವಾ ಅದು ಹರಿದಾಡುವಾಗ ಅದನ್ನು ಐಡೆಂಟಿಫೈ ಮಾಡೋದು ಅಷ್ಟು ಸುಲಭ ಅಲ್ಲ. ಎಕ್ಸ್ಪರ್ಟ್ಸ್ಗಳಿಗೆ ಕೆಲವು ಸಾರಿ ತಕ್ಷಣ ಗೊತ್ತಾಗತ್ತಿಲ್ಲ ಯಾವುದು ಅಂತ. ಸೊ ಹಾಗಾಗಿ ಬೇರೆಯವ್ರಿಗೆ ಅದು ಏನು ಅನ್ನೋದು ಗೊತ್ತಿರೋದಿಲ್ಲ. ನಾವು ಬಹಳ ಹತ್ತಿರದಿಂದ ಕೂಲಂಕುಷವಾಗಿ ನೋಡ್ತಾ ಇರ್ತೀವಿ. ಮತ್ತು ಯಾವುದೇ ವನ್ಯಜೀವಿಗಳು, ಕ್ರಿಮಿಕೀಟಗಳಿಂದಲೂ ಕೂಡ ಏನು ನಮಗೆ ಕಣ್ಣಿಗೆ ಸಿಗುತ್ತೆ ಅದನ್ನು ನಾವು ಬಹಳ ಅಬ್ಸರ್ವ್ ಮಾಡ್ತೀವಿ.
ನಾವು ವನ್ಯಜೀವಿಗಳ ಬಗ್ಗೆ ಹೆಚ್ಚು ಹೆಚ್ಚು ಗಮನವಿಟ್ಟು ನೋಡಿದಾಗ ಮಾತ್ರ ಅವುಗಳ ಬಗ್ಗೆ ಆಸಕ್ತಿ ಅರಿವು ಮೂಡೋದು. ಆವಾಗ ಎಲ್ಲವೂ ಸುಂದರವಾಗಿದೆ. ಈ ಹಾವಿನಲ್ಲಿ ಆ ಪ್ಯಾಟರ್ನ್ಸ್ಗಳು, ಆ ಮಾರ್ಕು, ಆ ಕಾಂಬಿನೇಷನ್ನು ಇದೆಲ್ಲ ನೋಡುವಾಗ ನಿಜವಾಗ್ಲೂ ಸೃಷ್ಟಿ ಏನು ಅದ್ಭುತವಾಗಿದೆ. ನಮಗೆ ನಿಜವಾಗ್ಲೂ ಅದರಲ್ಲಿ ಸೌಂದರ್ಯ ಕಾಣುತ್ತೆ, ಬೇರೆಯವ್ರಿಗೆ ಭಯನೇ ಕಾಣುತ್ತೆ. ಈಗ ಹುಲಿಯ ಅದು ಸ್ಟ್ರೈಪ್ ಪ್ಯಾಟರ್ನು, ಲೆಪರ್ಡ್ ಮಾರ್ಕು, ಇದು ಅದು ಎಲ್ಲ ಕ್ಯಾಟ್ ಫ್ಯಾಮಿಲಿನ ಆದ್ರೂ ಕೂಡ ಪ್ಯಾಟರ್ನ್ಸ್ ಹೇಗೆ ಚೇಂಜ್ ಇರುತ್ತೆ, ಇದು ಯಾಕೆ ಚೇಂಜ್ ಆಯಿತು, ಅದ್ರ ಬಿಹೇವಿಯರ್ ಏನು ಅಂತ ಸ್ಟಡಿ ಮಾಡೋಕ್ಕೆ ಹೋದಾಗ ಅವುಗಳು ನಮಗೆ ಹೊಸ ಹೊಸ ವಿಚಾರಗಳು, ಅನುಭವಗಳು ಆಗ್ತಾ ಇದ್ದಂಗೆ ಕಾಡಿನ ಕೌತುಕದ ಸೌಂದರ್ಯ ನಮಗೆ ಕಾಣುತ್ತೆ. ಹಾಗೆ ಹಾವುಗಳು ಕೂಡ ನಾವು ಎಲ್ಲರೂ ನೋಡಿದ್ರೆ ಹೆದರ್ಕೊಂಡ್ತಾರೆ, ಭಯ ಬೀಳ್ತಾರೆ, ಹಿಂದಕ್ಕೆ ಹೋಗ್ತಾರೆ. ನಾವು ಹತ್ತತ್ರನೇ ಹೋಗ್ತೀವಿ ಅಬ್ಸರ್ವ್ ಮಾಡೋದು. ದೃಷ್ಟಿಯಂತೆ ಸೃಷ್ಟಿ ಅನ್ನೋ ಹಾಗೆ ನಾವು ಸುಂದರವಾಗಿ ನೋಡಿದ್ರೆ ಯಾಕೆ ಹೋಗುತ್ತೆ, ಯಾಕೆ ಬರುತ್ತೆ, ಯಾಕೆ. ಆಮೇಲೆ ಹಾವು ಹಿಂಗೆ ಎಡೆ ಎತ್ಕೊಂಡ ತಕ್ಷಣ ಕಚ್ಚಕ್ಕೆ ಬರುತ್ತೆ ಅಂತ ನಾವು ಡಿಫೆಂಡ್ ಮಾಡ್ಕೊಳಕ್ಕೆ. ಅನ್ಲೆಸ್ ನಾವು ಅದಕ್ಕೆ ಅಟ್ಯಾಕ್ ಮಾಡೋದು ಅಥವಾ ಹಾರ್ಮ್ ಮಾಡೋದು ಮಾಡಲಿಲ್ಲ ಅಂತಂದ್ರೆ ಎಡೆ ಎತ್ಕೊಂಡಿರುತ್ತೆ, ಗಂಟೆಗಟ್ಟಲೆ ನಾವು ಸುತ್ತ ನಿಂತ್ಕೊಂಡ್ರು ಏನು ಮಾಡೋದಿಲ್ಲ. ಎಡೆ ಎತ್ಕೊಂಡು ತನ್ಗೆ ಏನು ಮಾಡದೇ ಇರಲಿ ಅಂತ ಡಿಫೆನ್ಸ್ ಮಾಡ್ಕೊಳಕ್ಕೆ ಅದು ಆ ಥರ ಮಾಡೋದು. ನಮ್ಮ ಕಚ್ಚಿದ್ರೆ ಬೈ ಮಿಸ್ ಆಗಿ ನಾವು ಸಾಮಾನ್ಯವಾಗಿ ಹಾವು ಕೈಗೆ ಕಚ್ಚುತ್ತೆ ಅಥವಾ ಕಾಲಿಗೆ ಕಚ್ಚುತ್ತೆ. ಯಾಕೆಂದ್ರೆ ನಾವು ಗೊತ್ತಿಲ್ಲದೆ ಯಾವುದೋ ಜಾಗದಲ್ಲಿ ಹೋಗ್ತಾ ಇದ್ದಾಗ ಅದು ಬೇಲಿ ಸಂದಿಲ್ಲ ಅಥವಾ ಗಿಡದ ಸಂದಿಲ್ಲ ಇದ್ದಾಗ ನಾವು ಗೊತ್ತಿಲ್ಲದೆ ಕಾಲ ತುಳಿದು ಬಿಟ್ರೆ ಆ ನೋವಿಗೆ ಕಾಲಿಗೆ ಕಚ್ಚುತ್ತೆ. ಅಥವಾ ಎಲ್ಲೋ ಒಂದ್ ಕಡೆ ಏನೋ ಸಾಮಾನು, ತೆಂಗಿನ ಮಟ್ಟೆ ಅಥವಾ ಇನ್ನೇನೋ ಮೂಲೆಯಲ್ಲಿ ಏನೋ ವಸ್ತು ಇರುತ್ತೆ, ಅದನ್ನ ತಗೊಳಕ್ ಹೋಗ್ತೀವಿ. ಅದು ಕೈ ನಿಂಗೆ ಅಂದಾಗ ಅಲ್ಲಿ ಹಾವಿದ್ರೆ ಅದಕ್ಕೆ ಟಚ್ ಆದ್ರೆ ನೋವಾದ್ರೆ ಆವಾಗ ಕಚ್ಚುತ್ತೆ. ಸಾಮಾನ್ಯವಾಗಿ ಕೈ ಮತ್ತೆ ಕಾಲು. ನಾವು ಯಾವ್ದಾದ್ರು ಬುಷ್ ಇರೋ ಜಾಗಗಳು ಅಥವಾ ಏನಾದ್ರು ಸಾಮಾನು ಒಂದ್ರ ಮೇಲೆ ಒಂದು ಇಟ್ಟಿರುವಂಥ ಸ್ಥಳಗಳು, ಮೂಲೆ, ಮತ್ತೆ ಕೆಲವು ಹಳ್ಳಗಳಿರುತ್ತೆ, ದರಿಗಳಿರುತ್ತೆ, ಎಣ್ಣೆದ್ದು ಆ ಕಡೆ ಎಲ್ಲ ಹೋದಾಗ ಕೈ ಹಾಕುವಾಗ, ಕಾಲು ಹಾಕುವಾಗ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಈ ಅಪಾಯಗಳಿಂದ ತಪ್ಪಿಸ್ಕೊಳ್ಳುತ್ತೆ. ಯಾಕೆಂತಂದ್ರೆ ನಾವು ಅದಕ್ಕೆ ನೋವು ಮಾಡದೇ ಇದ್ರೆ ಯಾವ ಕಾರಣದಿಂದಲೂ ಕಚ್ಚುತ್ತೆ. ಈ 4 ವಿಷಕಾರಿ ಪ್ರಾಣಿಗಳ ಹಾವುಗಳಿದೆ ಅಂತ ಹೇಳಿದ್ರಲ್ವಾ ನಮ್ಮ ಇಂಡಿಯಾದಲ್ಲಿ, ಆ 4ರಲ್ಲಿ ಅತ್ಯಂತ ವಿಷಕಾರಿ ಮತ್ತೆ ಅಪಾಯಕಾರಿ? ಮೊದಲನೇದು 4ರಲ್ಲಿ ಕಾಳಿಂಗ ಸರ್ಪ, ನಾಗರಹಾವು ಮತ್ತೆ ಮಂಡಲ್ದಾವು. ಮಂಡಲ್ದಾವದಲ್ಲಿ ಈ ಕಡೆ ನಮಗೆ 2 ಸಿಗುತ್ತೆ. ಸಾಸ್ಕೇಲ್ ವೈಪರ್ ಅಂತ ಹೇಳ್ತೀವಿ, ರಸಲ್ ವೈಪರ್ ಅಂತ ಸಾಮಾನ್ಯ ಹಳ್ಳಿ ಹೊಲ ಗದ್ದೆಗಳಲ್ಲಿ. ಕಾಡಿನಲ್ಲಿ ಪಿಟ್ ವೈಪರ್, ಹಂಪಿನಿಸುಡು ವೈಪರ್ ಅಂತ ಇವೆಲ್ಲ ಮಂಡಲ್ದ ಹಾವಿಗೆ ಜಾತಿಗೆ ಸೇರಿದೆ. ತುಂಬಾ ಜನ ಹೇಳ್ತಾರೆ, ಅದು ಮಿತ್ತೋ ನಿಜನೋ ನನ್ಗೂ ಗೊತ್ತಿಲ್ಲ, ಮಂಡಲದಾವು ಕಚ್ಚೋದಲ್ಲ, ಅದು ಟಚ್ ಆದ್ರೆ ಅಥವಾ ಅದು ಉಸಿರು ತಾಕಿದ್ರೇನೆ ಕೊಳ್ತೋಗಕ್ಕೆ ಶುರು ಆಗುತ್ತೆ. ಉಸಿರು ಬಿಟ್ರೆ ಇದಕ್ಕೆ ಕಚ್ಚುತ್ತೆ. ಇದು ನಡೆದಿರೋ ಜಾಗದಲ್ಲಿ ನಾವು ಹೋದ್ರೆ ಮುಳ್ಳಿದ್ರೆ ಆ ತರದ್ದು ಎಲ್ಲ. ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಹಾವು ಈಗ ನಮಗೆ ಮಾತ್ರ ಕಚ್ಚೋದು ಅಂತಾರೆ. ಅದು ಸಾಮಾನ್ಯವಾಗಿ ತನ್ನ ಆಹಾರ, ಇಲಿ, ಹೆಗ್ಗಣ ಅಥವಾ ಸಣ್ಣ ಪುಟ್ಟ ಪಕ್ಷಿಗಳು ಅದನ್ನ ಹಿಡಿಯಕ್ಕೆ ಹೋದಾಗ ಕಚ್ಚುತ್ತಲ್ಲ, ಕಚ್ಚಕ್ಕೆ ಹೋದಾಗ ಮಿಸ್ ಆದ್ರೆ ಅದ್ರ ಫೋರ್ಸ್ ತಪ್ಪಿಸ್ಕೊಂಡ್ರೆ ಆ ವಿಷ ಏನಾದ್ರು ಆ ಕಡೆ ಈ ಕಡೆ ಗಿಡಕ್ಕೆ ಸ್ಪ್ರೇ ಆಗಿದ್ದ ಪಕ್ಷದಲ್ಲಿ ತಕ್ಷಣ ನಾವು ಆ ಜಾಗದಲ್ಲಿ ತಿರುಗಾಡ್ತಿದ್ದು ನಮ್ಮ ಕಾಲು ಕೈಗೋ ಗಾಯ ಆಗಿದ್ರೆ ಆ ಗಾಯಕ್ಕೆ ಆ ವಿಷ ಸೋಕಿದಾಗ ಈ ತರದ್ದು ತಕ್ಷಣ ಈಗ ಎಕ್ಸ್ಪೋಸ್ ಆದಾಗ ಎನ್ವಿರಾನ್ಮೆಂಟ್ಗೆ ಎಷ್ಟು ಗಂಟೆಗಳ ಕಾಲ ಸಾಮಾನ್ಯವಾಗಿ ಒಣಗ್ತಾ ಇರುತ್ತೆ, ಪ್ರಿಪೇರ್ಡ್ ಬಂದ ಟೆಂಪರೇಚರ್ ಮತ್ತೆ ಕ್ಲಾಟ್ ಆಗುತ್ತೆ. ಅದು ಆವಾಗೆಲ್ಲ ಅದ್ರದ್ದು ಎಫೆಕ್ಟ್ ಏನು ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಆವತ್ತೂ ಈಗ ನಾಗರಾವಿನ ವಿಷ ಇದ್ದು ನಮ್ಮ ಕಾಲ್ ಗಾಯ ಆಗಿದ್ದು ಮೇಲ್ಗಡೆ ಏನಾದರೂ ಆದ್ರೂ ಅದು ತುಂಬ ಲೇಟ್ ಆಗಾದ್ರೆ ಎಫೆಕ್ಟ್ ಆಗಲ್ಲ. ಯಾಕೆಂದ್ರೆ ನಮ್ದು ಇದು ಟಾಕ್ಸಿನ್ಗಳು 2 ಥರ ಇರುತ್ತೆ. ಒಂದು ನರಮಂಡಲದ ಮೇಲೆ ಎಫೆಕ್ಟ್ ಮಾಡುತ್ತೆ, ಇನ್ನೊಂದು ಮಾಂಸಖಂಡದ ಮೇಲೆ. ಈ ವೈಪರ್ಗಳದೆಲ್ಲ ಮಾಂಸಖಂಡದ ಮೇಲೆ ಎಫೆಕ್ಟ್ ಮಾಡೋದು, ನಾಗರಾವ್ದು ನರಮಂಡಲ. ಸೊ ಹಾಗಾಗಿ ಎರಡೊಂದು ವಿಷಯದ್ದು ಪರಿಣಾಮಕಾರಿ ಮತ್ತು ಅವುಗಳು ಮಾಡುವಂಥ ತೊಂದರೆಗಳು ಬೇರೆ ಬೇರೆ ಆಗಿದೆ. ಸೊ ಆ ಸಮಯದಲ್ಲಿ ನಾವು ಹೋಗಿ ಆಗಿದ್ದ ಯಾರಿಗೋ ಆಗಿದ್ದ ಪಕ್ಷದಲ್ಲಿ ಅವರ ಅನುಭವದ ಪ್ರಕಾರ ಹಂಗೆ ಹೇಳಿರ್ತಾರೆ, ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಆಮೇಲೆ ಇನ್ನೊಂದೇನು ಅಂದರೆ, ಕೆಲವು ಸರಿ ಹಾವು ಕಚ್ಚಿದ್ರು ನಮಗೆ ವಿಷದ ಹಾವೇ ಕಚ್ಚಿದ್ರು ನಾವು ಸಾಯಲ್ಲ ಅಥವಾ ಯಾವುದೇ ಥರದ ತೊಂದರೆನೂ ಆಗಲ್ಲ. ಅದನ್ನ ಹೌದು. ಮತ್ತೆ ಡ್ರೈ ಬೈಟ್ ಅಂತ ಹೇಳ್ತೀವಿ. ಈಗ ಅದು ಆಗ್ತಾನೆ ಯಾವುದೋ ಪ್ರಾಣಿನ ಹಿಡಿದು ತಿನ್ನುವಾಗ ಅದು ವಿಷ ಪೂರ್ತ ಖಾಲಿ ಆ ಸಮಯದಲ್ಲಿ ನಾವು ಕಚ್ಚಿಸ್ಕೊಂಡ್ರೆ ಅದು ಡ್ರೈ ಬೈಟ್ ಆಗುತ್ತೆ. ಮತ್ತೆ ಇನ್ನೊಂದ್ಸರಿ ಅದು ಜೋರಾಗಿ ಕಚ್ಚಿ ಅಲ್ಲೂ ಹಿಂಗಿರುತ್ತೆ, ಹಿಂಗೆ ಬಿಡ್ಬೇಕು, ಹಿಂಗೆ ಕಚ್ಚಿ ಹೀಗೆ ಬಿಡ್ಬೇಕು.
ಅದು ಬಿಡೋದು ಒಳಗಾಗಿ ನಾವು ತಪ್ಪಿಸ್ಕೊಂಡ್ರೆ ಅದಕ್ಕೆ ಎಲ್ರು ಸಾಮಾನ್ಯವಾಗಿ ಆಡು ಭಾಷೆಗಳಲ್ಲಿ ಕಚ್ಚಿ ಹೊರಳೋದು ಅಂತಾರೆ, ಕಚ್ಚಿ ಅದು ಅಲ್ಲೂ ನೇರ ಮಾಡಿದ್ದಾರೆ, ಹಾಗಾಗಿ ವಿಷ ಬರೋದು. ಆ ಪೊಸಿಷನ್ಗೆ ಅದು ಹೋಗದೆ ಹೋದ್ರು ವಿಷ ನಮ್ಮ ದೇಹಕ್ಕೆ ಹೋಗೋದು, ಆವಾಗಲೂ ವಿಷ ಪರಿಣಾಮಕಾರಿ ಆಗೋದಿಲ್ಲ. ಹಾಗಾದ್ರೆ ಇರುವಂತ 4 ವೆನಮಸ್ ಹಾವುಗಳಲ್ಲೂ ಕೂಡ ಯಾವಾಗ್ಲೂ ಕಚ್ಚಿದ್ರೆ ಪಾಯ್ಸನಸ್ ಅಲ್ಲ, ಜೊತೆಗೆ ಅದ್ರ ಪಾಯ್ಸನ್ ಎವ್ರಿ ಟೈಮ್ ಮನುಷ್ಯನ ಬಾಡಿಗೆ ಹತ್ತಲ್ಲ ಅಂತ ಗೊತ್ತಿದ್ರು ನಾವು ತುಂಬಾ ಹೆದರ್ತೀವಿ. ಏನೇನಿದ್ರು ಸಮಯ, ಯಾಕೆಂದ್ರೆ ಈಗ ವಿಷ ಇಲ್ಲದೆ ಇರೋ ಹಾವು ಕಚ್ಚಿದಾಗಲೂ ಸತ್ತೋಗಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ಆದಾಗ ವಿಷ ಏರಕ್ಕೂ ಮುಂಚೆನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾರೆ ಪೇಷಂಟ್. ಹಾವು ಕಚ್ಚಿತು ಅನ್ನೋ ಭಯ. ಅದಕ್ಕಾಗಿ ಕಚ್ಚಿದಾಗ ಭಯ ಪಡಿಸದೇ ಇರಬೇಕು, ಮತ್ತೆ ನಾವು ಹೆದರ್ಕೋಬಾರ್ದು. ವಿಕ್ಟಿಮ್ ಮುಂದೆ ಕಾಮ್ ಆಗಿರುವಷ್ಟು ಟ್ರೈ ಮಾಡಬೇಕು ಅಂತ ಹೇಳೋದು. ಯಾಕೆಂದ್ರೆ ನಾವು ಹೆದರಿದಷ್ಟು ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ವಿಷ ಬೇಗ ದೇಹಕ್ಕೆ ಮೇಲೆ ಹೋಗ್ತಾ ಇದೆ. ಹಾಗಾಗಿ ಇಬ್ಬರನ್ನು ಕಾಮ್ ಆಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಕೇರೆ ಹಾವು ವಿಷ ಇಲ್ಲ, ಕೇರೆ ಹಾವು ಕೈ ಕಚ್ಚಿಸ್ಕೊಂಡು ಸುಮಾರು ಜನ ಸತ್ತೋಗಿದ್ದಾರೆ. ಯಾಕಂದ್ರೆ ಹಾವು ಅಂದ ತಕ್ಷಣ ಭಯದಲ್ಲೇ ಸತ್ತೋಗ್ಬಿಡ್ತಾರೆ. ಆ ತರ ಹಾವು ಅಂತಂದ್ರೆ ಟೋಟಲಿ ಎಲ್ಲವೂ ವಿಷ ಅಂತ ಮನಸ್ಸಿಗೆ ಬಂದ್ಬಿಟ್ಟಿದೆ. ಈಗ ಈ ಪಂಚಮಿ, ಷಷ್ಠಿ ಆ ಹಬ್ಬಗಳಲ್ಲೆಲ್ಲ ಉತ್ತಕ್ಕೆ ಹೋಗಿ ಹಾಲನ್ನ ಎರಿತಾರೆ ಜನಗಳು. ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಾಮಾನ್ಯವಾಗಿ ಹಾವು ನಾನ್ ವೆಜಿಟೇರಿಯನ್, ವೆಜಿಟೇರಿಯನ್ ಅಲ್ವೇ ಅಲ್ಲ. ಅದು ಇಲಿ, ಪಕ್ಷಿಗಳು, ಮೊಟ್ಟೆ, ಕಪ್ಪೆ ಈ ತರದ್ದು ಆಹಾರ, ಮೀನು ತಿನ್ನುತ್ತೆ ಕೆಲವು ಹಾವುಗಳು. ಸೊ ಈ ತರದ್ದು ಸಾಮಾನ್ಯವಾಗಿ ಎಲ್ಲ ಇದ್ದದಿದೆ. ನಮ್ಮ ವೆಜಿಟೇರಿಯನ್ ಸೇರಿರುವಂತದ್ದನ್ನು ಯಾವುದನ್ನು ತಿನ್ನಲ್ಲ. ಮತ್ತೆ ಈ ಪಿಕ್ಚರ್ಗಳು ತುಂಬಾ ನಮ್ಮ ತಲೆನಲ್ಲಿ ಇದೆ. ಹಾವು ಹಾಲು ಕುಡಿಯುತ್ತೆ ಅಂತೆಲ್ಲ ತೋರಿಸ್ಬಿಟ್ಟಿದೀವಿ. ಹಾಗಾಗಿ ಹಾವುಗೆ ಹಾಲು ಇಷ್ಟ, ನೈವೇದ್ಯಕ್ಕೂ ಇಡ್ತೀವಿ. ಹಾಗಾಗಿ ಹುತ್ತಕ್ಕೂ ಹಾಕ್ತೀವಿ, ಹಾಲು ಕುಡಿಯುತ್ತೆ ಹಾವು ಅಂತ. ಆದ್ರೆ ಹಾಲು ಕುಡಿಯೋದೇ ಇಲ್ಲ. ಈ ತರ ಹಾಕೊಂಡು ಮನಸ್ಸಿಗೆ ಬಂದ್ರೆ ಹುತ್ತಕ್ಕೆ ಹಾಲು ಹಾಕುವಂತ ಪ್ರಮೇಯ ಇರೋದಿಲ್ಲ. ಮತ್ತೆ ಎಷ್ಟೋ ಜನ ನಾಗರ ಪಂಚಮಿ ಸಮಯದಲ್ಲಿ ಹಾವು ಇಟ್ಕೊಂಡು ಬಂದು ಅದಕ್ಕೆ ಹಾಲು ಕುಡಿಸೋಕೆ ಶುರು ಮಾಡ್ತಾರೆ, ಜೀವಂತ ಹಾಲು ಇಟ್ಕೊಂಡ್ ಬಂದ್ಬಿಡ್ತಾರೆ. ಅದೆಲ್ಲ ಅಫೆನ್ಸ್. ಮತ್ತೆ ಅಷ್ಟು ಹಾಲು ಕುಡಿಸಿದಾಗ ಇದು ಕೋಲ್ಡ್ ಬ್ಲಡೆಡ್ ಅನಿಮಲ್. ನಾವು ತುಂಬಾ ಹಾಲು ಕುಡಿಸ್ತಾ ಅದ್ರದ್ದು ಬಾಡಿ ಕೂಲ್ ಆಗುತ್ತೆ, ಸತ್ತೋಗುತ್ತೆ. ಸತ್ತೋಗುತ್ತೆ. ನಾವು ಕುಡಿಸಬಾರ್ದು, ಅದ್ರದ್ದು ಡಯಟೇ ಅಲ್ಲ ಅದು. ಅದಕ್ಕೆ ಅದು ವಿಷವಾಗಿ ಪರಿಣಾಮ ಬೀರುವಂತದ್ದು. ಹಾಗಾಗಿ ಹಾವು ಕುಡಿಸ್ಲೇಬಾರ್ದು. ಮತ್ತೆ ನಾವು ಹುತ್ತಕ್ಕೆ ಹಾಲು ಎರಿಯೋದು ತಪ್ಪೇನೆ. ಯಾಕೆ ಅಂತಂದ್ರೆ ಆಯ್ತು ಹುತ್ತದಲ್ಲಿ ಹಾವು ಇಲ್ಲದೆ ಇದ್ರು ಹುತ್ತಕ್ಕೆ ಹಾಕ್ತೀವಿ ಏನು ಅಂತ. ಹುತ್ತದಲ್ಲಿ ಬಹಳ ಆರ್ಗ್ಯಾನಿಸಮ್ಸ್, ತುಂಬಾ ಕೀಟಗಳು, ಕ್ರಿಮಿಗಳು, ಗೆಜ್ಜಲು, ಅದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ ಎನ್ವಿರಾನ್ಮೆಂಟ್. ಸೊ ಹಾಗಾಗಿ ಆ ಹುತ್ತದ ಆರೋಗ್ಯ ಮತ್ತು ಹುತ್ತವನ್ನು ಅವಲಂಬಿಸಿಕೊಂಡಿರುವಂಥ ಜೀವಿಗಳ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತೆ ಈ ನಾವು ಹಾಕುವಂತ ಹಾವು. ಸೊ ಹಾಗಾದ್ರೆ ದೋಷ ಪರಿಹಾರ ಆಗ್ಬೋದು ಏನಾದ್ರೂ ಇದ್ರಿ ಅಂತ ಹೇಳಿ ಜನಗಳು ಏನ್ ಹಾಲನ್ನ ಎರಿತಾ ಇದ್ದಾರೆ, ಅದು ದೋಷ ತಂದ್ಕೋತಾ ಇದೀವಿ. ನಿಮ್ಗೆ ಅಷ್ಟು ಇದಾಗಲ್ಲ, ನಾಗರ ಕಟ್ಟೆಗೆ ಕಲ್ಲಿಗೆ ತನಿ ಏರಿದ್ರೆ ಅವಾಗ ಸ್ವಲ್ಪ ಇಷ್ಟು ತೊಂದರೆಗಳು ಆಗದೆ ಇರೋದನ್ನ ನಾವು ಪ್ರಯತ್ನ ಪಡ್ಬೋದು. ಯಾಕೆಂದ್ರೆ ಈಗ ಬೇರೆ ಪ್ರಾಣಿಗಳನ್ನ ಕೊಲೆ ಮಾಡಿದ್ರೆ ಅಫೆನ್ಸ್ ಅದು. ಲೈಕ್ ಈಗ ಟೈಗರ್ ನೀವು ಹೇಳ್ದಂಗೆ, ಚಿರತೆ ಅಥವಾ ಕಾಡು ಪ್ರಾಣಿಗಳು, ಜಿಂಕೆ, ಅದನ್ನ ಹಂಟ್ ಮಾಡಿದ್ರು ಅದನ್ನ ಅಫೆನ್ಸ್ ಅಂತ ಹೇಳ್ತಾರೆ. ಆದ್ರೆ ಹಾವುಗಳೀಗ ಎಲ್ಲೋ ಮನೆ ಹತ್ರ ಕಾಣಿಸ್ಕೊಳ್ಳುತ್ತೆ ಅಥವಾ ತೋಟದಲ್ಲಿ ಕಾಣಿಸ್ಕೊಳ್ಳುತ್ತೆ, ಆತರ ಇದ್ದಾಗ ಈಸಿಯಾಗಿ ಜನ ಸಾಯಿಸ್ಬಿಡ್ತಾರೆ. ಅದು ಅಫೆನ್ಸ್ ಅಲ್ವಾ? ಸಾಯಿಸ್ಬಿಡ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಹಾವನ್ನ ಸಾಯಿಸ್ಬಿಡ್ತಾರೆ, ಎಲ್ಲಿ ಸಿಕ್ಕಿದ್ರು ಸಾಯಿಸ್ಬಿಡ್ತಾರೆ. ಮತ್ತೆ ರಕ್ಷಣೆಗಾಗಿ ಅಂತ. ಮತ್ತೆ ಇನ್ನೊಂದು, ನಾವು ಟೈಗರ್ ಅದನ್ನೆಲ್ಲ ನೋಡಿದಾಗ ಲೆಪರ್ಡು, ಟೈಗರು, ಎಲಿಫೆಂಟ್ ಎಲ್ಲ ಶೆಡ್ಯೂಲ್ 1 ಅನಿಮಲ್. ಸೊ ಅದಕ್ಕೆ ಅದ್ರದ್ದು ಅಫೆನ್ಸ್ದು ಇದೂ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕೆ ಆ ಆ್ಯಕ್ಟ್ಗಳ ಪ್ರಕಾರ ಶಿಕ್ಷೆಗಳನ್ನ ಕೊಟ್ಟಿರ್ತಾರೆ. ಅದೇ ನಾವು ಹಾವನ್ನ ಹಿಡಿದು ಪ್ರದರ್ಶನ ಮಾಡೋದು, ಅದನ್ನ ಹಿಂಸೆ ಮಾಡೋದು, ಮತ್ತೆ ಅದನ್ನ ಮಾರಾಟ ಮಾಡೋದು, ಇದೆಲ್ಲ ಅಫೆನ್ಸ್. ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಇಲ್ಲಿ ರಕ್ಷಣೆಗೋಸ್ಕರ ಯಾರೋ ಎಲ್ಲೋ ಕೊಂದ್ಬಿಡ್ತಾರೆ ಅಂತಂದಾಗ, ಮತ್ತೆ ಇದು ಆ ಶೆಡ್ಯೂಲಲ್ಲಿ ಬರದೇ ಇರೋದ್ರಿಂದ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಿದೆ. ಬಟ್ ತುಂಬಾ ಜನ ರಕ್ಷಣೆಗೆ ಸಾಯಿಸ್ತಾ ಇಲ್ಲ. ಭಯದಲ್ಲಿ ಇಲ್ಲ. ಈಗ ರಕ್ಷಣೆ ಅಂತಂತಂದ್ರೂ ಈಗ ಸ್ವಲ್ಪ ಜನ ಹಾವು ರೆಸ್ಕ್ಯೂ ಮಾಡೋರು ಇದ್ದಾರೆ. ಸ್ವಲ್ಪ ಅಷ್ಟರ ಮಟ್ಟಿಗೆ ಹಾವಿನ ಸಂತತಿ ಉಳಿತಾ ಇದೆ. ಮತ್ತೆ ಯಾವುದೋ ಒಂದು ಹಳ್ಳಿಯಲ್ಲಿ ಮೂಲೆಯಲ್ಲಿ ಇರ್ತಾರೆ. ಸೊ ಅಲ್ಲಿದ್ದಾಗ ಇವ್ರು ಹೋಗಿ ಅದನ್ನ ರಕ್ಷಣೆಯನ್ನು ಮಾಡೋಕ್ಕಾಗಲ್ಲ. ಮತ್ತೆ ಅಲ್ಲಿ
ಈಗ ಇದನ್ನೇ ಹಿಡಿಯಕ್ಕೆ ಈಗ ಹುಲಿ ಆನೆ ಚಿರತೆಗೆ ನಮ್ಮ ಸ್ಟಾಫ್ಗಳಿದ್ದಾರೆ ಹೋಗಿ ರಕ್ಷಣೆ ಮಾಡಬೇಕು. ಈ ಹಾವಿಗೆ ರಕ್ಷಣೆ ಮಾಡ್ಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸೆಲ್ ಇಲ್ಲ. ಸೊ ಆ ಥರದ್ದು ಒಂದು ಬಂದಾಗ ಈ ಥರದ ತೊಂದರೆಗಳು ಕಡಿಮೆ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾವು ಶೆಡ್ಯೂಲ್ 1 ಅನಿಮಲ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ, ರಕ್ಷಣೆ ಕೊಟ್ಟಿದ್ವಿ. ಅದನ್ನ ಹಿಡಿಯೋದಕ್ಕೆ ರೆಸ್ಕ್ಯೂ ಮಾಡೋದಕ್ಕೆ ಎಲ್ಲ ಫೋರ್ಸ್ ಇದೆ, ಇವುಗಳಿಗೆ ಫೋರ್ಸ್ ಇಲ್ಲ. ಸೊ ಹಾಗಾಗಿ ಈ ಥರದನ್ನ ನಾವು ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೆ ಈ ಥರ ಮಾರಾಟ ಮಾಡೋದು, ಇವುಗಳನ್ನ ವಿಷ ತೆಗೆಯೋದು ಆ ಥರದ್ದೆಲ್ಲ ಮಾಡ್ತಾರೆ. ಆಮೇಲೆ ಕಾಳಸಂತೆಯಲ್ಲಿ ಆನೆ ಹಾವಿನ ಚರ್ಮ, ಪರ್ಸು, ಡೆಕೋರೇಟಿವ್ ಆರ್ಟಿಕಲ್ಸ್ಗೆಲ್ಲ ಉಪಯೋಗಕ್ಕೆ ಬರುತ್ತೆ. ಸೊ ಅದನ್ನೆಲ್ಲ ಮಾಡಿದಾಗ, ಆಮೇಲೆ ಕೆಲವು ನಾವು ನೋಡಿರ್ಬೋದು ಮಣ್ಣುಮುಖ ಹಾವು ಅಂತ ಇರುತ್ತೆ, ಸ್ಯಾಂಡ್ ಬೋವಾ ಅಂತ, ಬಹಳ ಸಾದು ಹಾವು, ಕೈನಲ್ಲಿ ಇಟ್ಕೊಂಡ್ರು ಕಚ್ಚಾಕ್ ಅದು ಮರಳಲ್ಲಿ ಕುದಿಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನ ಸ್ಯಾಂಡ್ ಬೋವಾ ಅಂತ ಹೇಳ್ತಾರೆ. ಬಹಳ ಅದನ್ನ ಹಾಲನ್ನು ನೋಡಿದ್ರೆ ಮುಖ ತರನೇ ಇದೆ, 2 ತಲೆ ಹಾವು ಅಂತ. ಮತ್ತೆ ಅದನ್ನ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ಕಟಾಕ್ಷ ಬರುತ್ತೆ, ಆ ತರದೆಲ್ಲ ತುಂಬಾ ಅಪನಂಬಿಕೆಗಳು, ಮೂಢನಂಬಿಕೆಗಳಿವೆ. ಅದು ತುಂಬಾ ಹಿಡಿದು ಮಾರಾಟ ನಡೀತಾ ಇರುತ್ತೆ. ಅದೆಲ್ಲ ಅಫೆನ್ಸ್. ಅದನ್ನು ಸುಮಾರು ಜನ ಹಿಡಿದಿದ್ದಾರೆ, ಅರಣ್ಯ ಇಲಾಖೆ ಪೊಲೀಸ್ನವರೆಲ್ಲ ಹಿಡಿದಿದ್ದಾರೆ. ಆ ಥರದ್ದು ಮಾರಾಟ ಮಾಡೋದೆಲ್ಲ ಎದುರಿಗೆ ಸಿಕ್ಕಿದಾಗ ಆ ಥರದ್ದೆಲ್ಲ ಹಿಡಿತಾರೆ. ಸೊ ಈ ಥರದ್ದು ಅಪನಂಬಿಕೆಗಳು, ಅದು ಬಹಳ ಸಾಧು ಪ್ರಾಣಿ, ಆಮೇಲೆ ಅದಕ್ಕೆ ಯಾವುದೇ ವೈಜ್ಞಾನಿಕ ದಾಖಲೆ ಇಲ್ಲ, ಹಣ ಬರುತ್ತೆ ಅಂತ ಅದನ್ನೆಲ್ಲ, ಅದನ್ನ ಮಾರಿದವ್ರಿಗೆ ಹಣ ಬರುತ್ತೆ. ಮತ್ತೆ ಮಾರಿದವರು ಇಟ್ಕೊಂಡವರು ಸಿಕ್ಕೊಂಡ್ರೆ ಶಿಕ್ಷೆ ಆಗುತ್ತೆ. ಹಾಗಾಗಿ ಈ ಥರದ್ದು ತುಂಬಾ ಪ್ರಾಕ್ಟೀಸ್ ಅಲ್ಲಿದೆ. ಅದು ಮುಂದಿನ ಜನಾಂಗ ಅದ್ರ ಬಗ್ಗೆ ಅರಿತುಕೊಂಡಾಗ ಮಾತ್ರ ಈ ಸಮಸ್ಯೆ ಪಡ್ತಾ ಇದೆ. ಈಗ 5 ತಲೆ ಹಾವು, 2 ತಲೆ ಹಾವು ಅಂತ ನಾವು ಒಂದಷ್ಟು ಮೂವಿಗಳಲ್ಲಿ ನೋಡಿದ್ವಿ, ಪುರಾಣ ಕಥೆಗಳಲ್ಲಿ ಕೇಳಿದ್ದೀವಿ. ನಿಜಾನ 5 ತಲೆ ಹಾವೆಲ್ಲ ಇರುತ್ತಾ? ಇಲ್ಲ, 5 ತಲೆ ಹಾವು ಎಲ್ಲ ಸುಳ್ಳು. ಸಾಮಾನ್ಯವಾಗಿ 2 ತಲೆ ಹಾವು, ಅದುವೇ ಹಿಂದೆ ಮುಂದೆ ಅಂತಾರೆ. ಅದು ಬರ್ತದ್ದು ತೊಂದರೆಗಳಿಂದ, ಏರುಪೇರಿನಿಂದ 2 ಪಕ್ಕ ಇರುತ್ತೆ ತಲೆ. ಆ ಥರದ್ದು ಇದೆ, ಅಪರೂಪ, 1000ಕ್ಕೆ 1 ಏನೋ ಆ ಥರ. ಆದ್ರೆ 5 ಹೆಡೆ ಹಾವು, 5 ಥರದ್ದು ನಾವು ಚಿತ್ರದಲ್ಲೆಲ್ಲ ನೋಡಿದೀವಲ್ಲ, ಅದೆಲ್ಲ ಸುಳ್ಳು. ಆ ಥರ ಸುಮಾರು ನಾನು ಕೇಳಿದಾಗ ನಾನು ಸುಮ್ಮನೆ ಹೂ ಅನ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಮಾತಾಡಕ್ಕಾಗದೆ, ನಾವು ನೋಡಿದೀವಿ, ನಮ್ಮ ಎದುರಿಗೆ ನೋಡಿದೀವಿ, ಇಲ್ಲೇ ಸಿಕ್ತು ಅಂತೆಲ್ಲ ಹೇಳ್ತಾರೆ. ಅವ್ರನ್ನ ನಾವು ನೋಡಿಲ್ಲ, ನಾವು ನಂಬಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ಅಷ್ಟಕ್ಕೆ ಮಾತು ಮುಗಿಸ್ಬೇಕು. ಆದ್ರೆ ಹಾಗಿಲ್ಲ. ಈಗ ಹಾವುಗಳಿಗೆ ನಾವು ದೇವರ ಸ್ಥಾನನ ಕೊಟ್ಟಿದ್ದೀವಿ. ಬಹಳಷ್ಟು ಪ್ರಾಣಿಗಳಿದೆ, ಬಟ್ ಮುಖ್ಯವಾಗಿ ನಾವು ಹಾವನ್ನ ಮೇ ಬಿ ಅದನ್ನ ರೆಸ್ಕ್ಯೂ ಮಾಡ್ಲಿ ಜನಗಳು, ಅಥವಾ ಅದನ್ನ ನಾಶ ಮಾಡಬಾರ್ದು ಅದರ ಸಂತತಿನ ಅನ್ನೋ ಉದ್ದೇಶಕ್ಕೆ ಮಾಡಿರ್ಬಹುದಾ? ಪ್ರತಿಯೊಂದು ನೋಡಿ, ಎಲ್ಲ ತುಂಬಾ ವನ್ಯಜೀವಿಗಳ ಬಗ್ಗೆ ಭಾರತದಲ್ಲಿ ಅದರಲ್ಲೇ ಎಲ್ಲವಕ್ಕೂ ದೇವರ ವಾಹನದ್ದು ಈ ಉದಾಹರಣೆ ಇದೆ. ಹುಲಿ ಚಾಮುಂಡೇಶ್ವರಿಗೆ, ವಿನಾಯಕನಿಗೆ ಗಣಪತಿ, ಹೀಗೆ ಸುಬ್ರಹ್ಮಣ್ಯನಿಗೆ ನವಿಲು. ಸೊ ಆಮೇಲೆ ಹಾವುನೇ ಆದ್ರೂ ಕೂಡ ನಾವು ಹಾವು ಸುಬ್ರಹ್ಮಣ್ಯನ್ಗೆ ಇದು ಮಾಡ್ತೀವಿ, ಹಾವುಗೆ ದನಿ ಎರಿತೀವಿ, ಎದುರಿಗೆ ಕಂಡ್ರೆ ಮಾತ್ರ ಸಾಯಿಸ್ತೀವಿ. ಎಲ್ಲವೂ ವಿರೋಧಾಭಾಸಗಳಿಂದಲೇ ಕೂಡಿರೋದು. ನಾವು ಎಲ್ಲದಕ್ಕೂ ದೈವತ್ವ ಕೊಡ್ತೀವಿ, ಪೂಜೆ ಮಾಡ್ತೀವಿ, ಬಹಳ ಶ್ರದ್ಧೆ ಭಕ್ತಿ ಎಲ್ಲ ಇದೆ. ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣತಕ್ಕ, ಕಣ್ಣು ಕಂಡ ಮೇಲೆ ಅದಕ್ಕೆ ಎಲ್ಲ ಅಲ್ಲಿ ಡಾಂಬಿಕತೆ ಆಗಿದೆ. ಈ ತರದ್ದು ಎಲ್ಲೋ ಒಂದ್ ಕಡೆ ಭಯ, ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಇರೋದು. ನಾವೇ ಏನೋ ತಿಳ್ಕೊಂಡ್ಬಿಟ್ಟಿರ್ತೀವಿ ನಮ್ದೇ ಸರಿ ಅಂತ. ಅದನ್ನ ಬೇರೆಯವ್ರು ಹೇಳಿದ್ರನ್ನ ಒಪ್ಕೊಳ್ಳೋಕ್ಕೂ ತಯಾರಿರೋದಿಲ್ಲ, ಅಷ್ಟು ಆಳವಾಗಿ ಬೇರೂರ್ಬಿಟ್ಟಿರುತ್ತೆ ನಮ್ಮ ಮನದಲ್ಲಿ. ಸೊ ಅದೆಲ್ಲ ಹೋಗೋ ತನಕ ಇದೆಲ್ಲ ಸ್ವಲ್ಪ ಕಷ್ಟ. ಆದರೆ ಇತ್ತೀಚೆಗೆ ಸ್ವಲ್ಪ ತಿಳುವಳಿಕೆ ಜ್ಞಾನ ಬರ್ತಾ ಇದೆ. ಆದರೂ ಎದುರಿಗೆ ಕಂಡಾಗ ಮಾತ್ರ ಹಾವು ಈ ವಿಷಕಾರಿ ಜೀವಿಗಳ ಬಗ್ಗೆ ಹೆದರ್ತಾರೆ. ಆ ಹೆದರಿಕೆ ಇರಬೇಕು. ಆದರೆ ಆ ಭಯ ಜೀವಿಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಇರಬೇಕು ಹೊರತು ಕೊಲ್ಲೋದ್ರಲ್ಲಿ ಇರಬೇಕು. ಈಗ ನಮ್ಮ ಎಕೋಸಿಸ್ಟಮ್ ಅಲ್ಲಿ ಈ ಹಾವಿಂದು ಎಕ್ಸಿಸ್ಟೆನ್ಸ್ ಏನಿದೆ ಅದು ಏನ್ ರೋಲ್ ನ ಪ್ಲೇ ಮಾಡುತ್ತೆ? ಬಹಳ ಇಂಪಾರ್ಟೆಂಟ್ ರೋಲ್. ಬಹಳ ಒಳ್ಳೆ ಪ್ರಶ್ನೆ ಕೂಡ. ಯಾಕೆಂದ್ರೆ ಹಾವು ಇಲ್ಲದೆ ಇರೋದನ್ನ ನಾವು ನೆನ್ಸ್ಕೊಂಡ್ಬಿಟ್ರೆ ನಾವು ಬದುಕಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಇವಾಗ ಬದುಕೋದಕ್ಕೆ ಆಹಾರ ಬೇಕು. ಆಹಾರ ಬೇಕು ಅಂತಂದ್ರೆ ಬೆಳೆ ಬೇಕು. ಬೆಳೆಯೆಲ್ಲ ಸಂರಕ್ಷಣೆ ಆಗ್ಬೇಕು ಅಂದ್ರೆ ಹಾವು ಇರಲೇಬೇಕು. ಯಾಕೆಂತಂದ್ರೆ ನೀವು ಯಾವ್ದಾದ್ರು ಹೆಗ್ಣದ್ದು ಬಿಲ ಅಗದ್ದು ನೋಡಿದ್ರೆ ಎಷ್ಟು ಇರುತ್ತೆ ಅಲ್ಲಿ ಕಾಳು ಅಂತಂತಂದ್ರೆ ಬೆಳೆಯದು ಕಾಳು
ನಾವು ಬೆಳೆದಿರೋದ್ರಲ್ಲಿ ಅರ್ಧ ಭಾಗ ಮುಕ್ಕಾಲ್ ಭಾಗ ಅಲ್ಲೇ ಇರುತ್ತೆ. ಅಷ್ಟು ಅದು ಈ ಕೋತಿಗಳು ಅಷ್ಟೇ, ತಾವು ಎಷ್ಟು ತಿಂತವೆ ಅದರಲ್ಲಿ ಮೋರ್ ದೆನ್ 50% ಉದುರಿಸಿರ್ತಾರೆ. ಆದ್ರೆ ವೇಸ್ಟ್ ಅಂತ ಮಾಡಬಾರ್ದು ನಾವು. ಇಲ್ಲಿ ಏನು ಅಂತಾರೆ, ಈಗ ಕೋತಿ ಸೊಪ್ಪು ಉದುರಿಸ್ತಾ ಇರುತ್ತೆ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಕಾಡಿನಲ್ಲಿ ನೀವು ನೋಡಿದ್ರೆ ಎಲೆ ಎಲ್ಲ ಉದುರ್ತಿರುತ್ತೆ. ನೆಲ್ಲಿಕಾಯಿ ಅಥವಾ ಬೇಸಿಗೆನಲ್ಲಿ ಬಿಡುವಂತ ಹಣ್ಣು ಹೂವು ಇವುಗಳಿರುತ್ತೆ. ಅದನ್ನ ತಿನ್ನಕ್ಕೆ ಕೋತಿ ಮರದ ಮೇಲೆ ಇರುತ್ತೆ, ಕೆಳಗಡೆ ಎಲ್ಲ ಜಿಂಕೆ ನಿಂತಿರುತ್ತೆ. ಇವ್ ಗೊತ್ತು ಕೋತಿ ತಿಂತಿದೆ, ಅದು ಉದುರಿಸುತ್ತೆ, ನಮ್ಗೆ ಆಹಾರ ಅಂತ. ಇಕೋಸಿಸ್ಟಮ್ಲಿ ಒಂದಕ್ಕೊಂದಕ್ಕೆ ಅಷ್ಟು ಸಂಬಂಧಗಳಿರುತ್ತೆ, ಸೂಕ್ಷ್ಮವಾದ ಸಂಬಂಧಗಳು. ನಾವ್ ಇವತ್ತೇನ್ ಮಾಡ್ತೀವಿ, ಕೋತಿ ಬರಕ್ ಬರುತ್ತೆ, ಉದುರಿಸುತ್ತೆ, ಇನ್ಯಾವುದೋ ಹಣ್ಣು ಕಿತ್ಕೊಳ್ಳುತ್ತೆ, ಈ ತರ ಇರ್ತೀವಿ. ಯಾವುದೇ ಹಣ್ಣು ಹೆಚ್ಚು ಬಿಡೋದು ಬೇಸಿಗೆನಲ್ಲಿ. ಬೇಸಿಗೆನಲ್ಲಿ ಯಾಕೆಂದ್ರೆ ಆಹಾರ ಇರಲ್ಲ, ನೀರಿರಲ್ಲ ಪ್ರಾಣಿಗಳಿಗೆ ಅಂತ ಹಣ್ಣು ಬಿಡುತ್ತೆ. ಹಣ್ಣನ್ನ ಕೋತಿ ತಿನ್ನುತ್ತೆ, ಮಿಕ್ಕಿದ ಕೆಳಗಡೆ ಬೀಳುತ್ತೆ, ಬೇರೆ ಜೀವಿಗಳಿಗೆ ಆಹಾರ ಆಗುತ್ತೆ, ಪಕ್ಷಿಗಳಿಗೆ ಆಗುತ್ತೆ. ಹಾಗೆ ಹಾವು ಅಷ್ಟೇ. ಹಾವು ಇಲ್ಲದೆ ಹೋದ್ರೆ ಈ ಹೆಗ್ಗಣಗಳು ಬೇರೆ ಜೀವಿಗಳ ಕಾಟ ಜಾಸ್ತಿ ಆಗುತ್ತೆ. ಇದನ್ನ ಕಂಟ್ರೋಲ್ ಮಾಡೋದು ಹಾವು. ತುಂಬಾ ತಿನ್ನುತ್ತೆ ಹಾವು ಹೆಗ್ಗಣನ. ಹಾಗಾಗಿ ಹಾವು ವೈಟಲ್ ರೋಲ್ ಇದೆ ಅದ್ರ ಇಕೋಸಿಸ್ಟಮ್. ನಾವು ಇದನ್ನ ತಿಳ್ಕೊಳ್ಳೋದು. ಆಮೇಲೆ ಕಪ್ಪೆ ತಿನ್ನುತ್ತೆ. ಬೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಜೀವಿಗಳು ಫುಡ್ ಚೈನ್ ಅಂತ ಏನಿರುತ್ತೆ ಅದರಲ್ಲಿ ಯಾವ್ದಾದ್ರು ಒಂದು ಕೊಂಡಿ ಮಿಸ್ ಆದ್ರೆ ಎಲ್ಲ ಹಾರ್ಮ್ಫುಲ್ ಮನುಷ್ಯನಿಗೆ, ಪರಿಸರ ವ್ಯವಸ್ಥೆ ಏರುಪೇರ ಆಗ್ತದೆ. ಹಾಗಾಗಿ ಹಾವು ಬಹಳ ಪ್ರಮುಖವಾದದ್ದು. ಹಾಗಾಗಿ ಎಲ್ಲ ಹಾವು ವಿಷಕಾರಿ ಅಲ್ಲ. ಎಲ್ಲ ಸಿಕ್ಕಿದಾಗ ಎಲ್ಲರೂ ನಾವು ವಿಷ ಇಲ್ಲದೆ ಇರೋ ಹಾವು ಕೊಲ್ಬಿಡ್ತೀವಿ. ಹಾಗಂತ ವಿಷ ಇರೋದನ್ನ ಕೊಲ್ಲಿ ಅಂತಲ್ಲ, ಅದನ್ನ ನಾವು ಹೋಗಕ್ ಬಿಟ್ಟು ಹೊರಡ್ತವೆ. ಯಾಕೆಂದ್ರೆ ಯಾವುದೇ ಪ್ರಾಣಿ ಮನುಷ್ಯನ ಕಚ್ಚಿ ಮನುಷ್ಯನ ತಿಂದು ಬದುಕುವಂತ ಅವಶ್ಯಕತೆ ಅವ್ರಿಗಿಲ್ಲ. ಅದು ಆಹಾರ ಪದ್ಧತಿನೂ ಅಲ್ಲ. ಟೈಗರ್ ಲೆಪರ್ಡ್ಗೂ ಕೂಡ ನಮ್ದು ಮೆನ್ಯೂನಲ್ಲಿ ಇಲ್ಲ. ಹಾಗಾಗಿ ನಮ್ಮನ್ನ ತಿನ್ನಕ್ಕೆ ಅಂತ ಬರೋದಲ್ಲ, ಅದು ಅಡಿ ತಿನ್ನಕ್ಕೆ ಬರುತ್ತೆ. ಅದನ್ನ ಬಿಡ್ಸಕ್ ಹೋದಾಗ ನಮ್ಮ ಮೈ ಮೇಲೆ ಹಾಕೊಂಡು ನಾವು ಅಪಾಯಕ್ಕೆ ಸಿಲ್ಸ್ಕೊಂಡು. ಹಾಗೆ ಹಾವು ನಾವು ಹೊಲದಲ್ಲಿ ಹೋಗೋಣ, ತುಂಬಾ ಹಾವು ನಾಗ್ತಾ ಇರ್ತದೆ, ಕತ್ಲೆನಲ್ಲೇ ತಿರುಗಾಡ. ನಾವು ಕತ್ಲೆನಲ್ಲಿ ಹೊಲದಲ್ಲಿ ಕತ್ಲೆನಲ್ಲಿ ಕಾಡು ಕಡೆಗೆ ಹೋಗೋದು, ಅವಾಗಲ್ಲೆಲ್ಲ ಹಾವು ಓಡಾಡುವಂತ ಸಮಯ ಆಗೋದು. ಏನಾದ್ರು ದಾರಿಲಿ ಹೋಗುವಾಗ ನಾವು ತುಳಿದ್ರೆ ನಮ್ಗೆ ಅಪಾಯ. ಹಾಗಾಗಿ ಕತ್ಲೆನಲ್ಲಿ ಹೋಗುವಾಗ ಹುಷಾರಾಗಿ ಟಾರ್ಚ್ ಕಂಡ್ರೆ ತುಳಿಬಾರ್ದು, ಆದ್ರೆ ಪಾಡ್ಗೆ ಅದು ಹೋಗ್ಬೇಕು. ಡಿಸ್ಟರ್ಬ್ ಮಾಡದೆ ಅಂತ ಸುಮ್ಮನೆ ಹೋಗ್ತಾರೆ. ಈಗ ನಾವು ಒಂದೊಂದ್ಸಲ ಮನೆಗೆ ಹೋಗ್ಬಿಡುತ್ತೆ ನಾವು, ಅಥವಾ ನಮ್ಮ ವೆಹಿಕಲ್, ಎಷ್ಟೋ ಜನ ಬೈಕ್ಗಳಿಗೆ ಸುತ್ಕೊಂಡಿದೆ ಅಂತ ಹೇಳ್ತಾರೆ. ಆ ಥರ ನಮ್ಮ ವಾಸಸ್ಥಾನಕ್ಕೆ ಏನಾದರೂ ಅದು ಎಂಟರ್ ಆದರೆ ನಾವು ಅದನ್ನ ಏನು ಮಾಡಬೇಕು? ಬರುತ್ತೆ. ಮೊದಲನೇದಾಗಿ ಯಾಕೆ ಬರುತ್ತೆ ಅಂತ ನಾನು ಸ್ವಲ್ಪ ಯೋಚನೆ. ಯಾವಾಗಲೂ ಏನು ಅಂತಂದ್ರೆ, ಇವು ಬೇಸಿಗೆನಲ್ಲಿ ಬರ್ತವೆ. ಬೇಸಿಗೆನಲ್ಲಿ ತುಂಬಾ ಶೆಕೆ, ಭೂಮಿ ಒಳಗಡೆ ಹೊತ್ತ ದರಿಲೆಲ್ಲ ಇರುತ್ತೆ. ಅಟ್ಲೀಸ್ಟ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಕೂಲ್ ಆಗಲಿ ಅಂತ ಈಚೆಗೆ ಬರುತ್ತೆ. ಈಚೆಗೆ ಬಂದಾಗ ಉದಾಹರಣೆಗೆ ನಾವು ಗಿಡ ಎಲ್ಲ ಬೆಳೆಸ್ಕೊಂಡಿರ್ತೀವಿ, ಮನೆ ಒಳಗಡೆ ಗಿಡ ಹಾಕೊಂಡಿರ್ತೀವಿ, ಪಾಟ್ ಹಾಕೊಂಡಿರ್ತೀವಿ, ನೀರು ಹಾಕ್ತೀವಿ, ಆ ತಂಪಿಗೆ ಬರುತ್ತೆ. ಮತ್ತೆ ಅದೇ ಸಮಯದಲ್ಲಿ ಅಲ್ಲಿ ಹಲ್ಲಿ, ಕ್ರಿಮಿಕೀಟಗಳು, ಇಲಿ ಅದೇನಾದ್ರು ಇದ್ರೆ ಅದನ್ನ ತಿನ್ನಕ್ಕೆ ಬರುತ್ತೆ. ಮತ್ತೆ ಆ ಜಾಗದಲ್ಲಿ ಏನಾದ್ರು ಕೊಟ್ರೆ ಗಿಟ್ರೆ ಇತ್ತು ಅಂತಂದ್ರೆ, ದರಿಗಳಿತ್ತು ಅಂತಂದ್ರೆ ಅಲ್ಲಿ ಇಲಿನೋ ಕಪ್ಪೆನೋ ಇರುತ್ತೆ ಅಂದ್ಬಿಟ್ಟು ಅದನ್ನ ತಿನ್ನಕ್ಕೆ ಅಂತ ಬರುತ್ತೆ. ಅದಕ್ಕೆ ನಾವು ಮನೆ ಸುತ್ತಮುತ್ತ ಯಾವುದೇ ತರದ ದರಿಗಳು ಇಲ್ಲದೆ ನೋಡ್ಬೇಕು, ಇದ್ರೆ ಮುಚ್ಚಬೇಕು. ಮತ್ತೆ ಯಾವ್ದಾದ್ರು ನೀರು ಹೋಗಕ್ಕೆ ಸಣ್ಣದು ಪೈಪ್ ಬಿಟ್ಟಿರ್ತೀವಿ, ಅದೆಲ್ಲ ಅವಕ್ಕೆ ಬಿಲದ ತರ ಅನ್ಸುತ್ತೆ, ನುಗ್ಬಿಡುತ್ತೆ. ಸೊ ಆ ಥರದನ್ನೆಲ್ಲ ಮುಚ್ಚಬೇಕು ಬಂದಿದೆ. ಮತ್ತೆ ಮಳೆಗಾಲದಲ್ಲೂ ಬರುತ್ತೆ. ಮಳೆಗಾಲದಲ್ಲಿ ಕಪ್ಪೆಗಳು ಓಡಾಡ್ತಿರುತ್ತೆ. ಈಗ ಕಾಂಪೌಂಡ್ ಒಳಗೆಲ್ಲ ಕಪ್ಪೆ ಇರುತ್ತೆ, ಕ್ರಿಮಿಕೀಟಗಳಿರುತ್ತೆ, ಅದನ್ನ ತಿನ್ನಕ್ಕೆ ಅಂತ ಬರುತ್ತೆ. ಈ ಟೈಮಲ್ಲಿ ನಾವು ಹುಷಾರಾಗಿದ್ರೆ ಈ ಅಪಾಯಗಳನ್ನು ಸುಲಭವಾಗಿ ನಿವಾರಿಸ್ತೀವಿ. ಈಗ ನಾವು ಕಚ್ಚುತ್ತೆ ಅಂತ ಅನ್ಕೊಂಡ್ರೆ ವಿಷಕಾರಿ ಎಲ್ಲಕ್ಕೆಲ್ಲರಿಗೂ ಸಡನ್ ಆಗಿ ಜಡ್ಜ್ ಮಾಡೋ ಅಷ್ಟು ಅವ್ರಿಗೆ ನಾಲೆಡ್ಜ್ ಇರಲ್ಲ. ಏನ್ ಮಾಡ್ಬೇಕು ಇಮಿಡಿಯೇಟ್ಲಿ? ಈಗ ನಾವು ಮನೇಲಿ ಇರ್ತೀವಿ ಅಂದ್ರೆ ಕೆಲಸ ಮಾಡ್ತಾ ಇರ್ತೀವಿ, ಇಮಿಡಿಯೇಟ್ ಆಗಿ ಸ್ನೇಕ್ ಬೈಟ್ ಆಗುತ್ತೆ, ಯಾರು ಇರಲ್ಲ ಅಂತ ಸ್ಥಿತಿಲಿ ಏನ್ ಮಾಡ್ಬೇಕು? ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಮೊದಲನೇದಾಗಿ ಕೆಲವರು ಕೈಗೆ ಕುಯ್ಕೊಂಡ್ಬಿಡೋದು, ಗಾಯ ಆಗಿರೋದು, ಹಾವು ಕಚ್ಚಿರೋದು ಕೈ ಕುಯ್ಕೊಂಡ್ಬಿಡೋದು, ಆ ಥರ ಎಲ್ಲ ಬಂದು ನಾವು ಯಾವ್ದು ಕುಯ್ಯಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಕುಯ್ದಾಗ ಈ ಬ್ಲೇಡು ಮತ್ತೆ ಆ ವಿಷ ಎಲ್ಲ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಯಾವ ವಿಕ್ಟಿಮ್ ಇರ್ತಾರೆ ಅವರು ಭಯ ಆಗದೆ ನೋಡ್ಕೋಬೇಕು. ಸಾಧ್ಯವಾದ್ರೆ ಅವರು ಯಾವ ಹಾವು ಅಂತ ಐಡೆಂಟಿಫೈ ಮಾಡುವಂತ ಪ್ರಯತ್ನ ಮಾಡಬೇಕು. ಆವಾಗ ಆಂಟಿಡೋಸ್ ಕೊಡಕ್ಕೆ ಡಾಕ್ಟರ್ಗೆ ಸುಲಭ. ಸಾಧ್ಯವಾದಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೋಬೇಕು. ಈ ನಾಟಿ ಔಷಧಿಗಳಿಗೆ ಜಾಸ್ತಿ ಬರಬಾರ್ದು. ಯಾಕೆಂತಂದ್ರೆ ಅಲ್ಲಿ ಹೋಗೋದು ದೂರ, ಮತ್ತೆ ವಿಷದ ಪ್ರಮಾಣ ಏನಿರುತ್ತೆ, ಎಷ್ಟು ಇರುತ್ತೆ, ಮತ್ತೆ ಎಷ್ಟು ಗಾಬರಿ ಆಗಿರುತ್ತೆ, ಅದ್ರ ಮೇಲೆ ಎಲ್ಲ
ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮತ್ತೆ ಫಸ್ಟ್ ಏಡ್ ಮಾಡ್ಕೊಂಡು ಕುಡಿಯೋದು ಗಿಲ್ಲೋದೆಲ್ಲ ಮಾಡ್ಬೋದು. ಯಾವ್ದಾದ್ರು ಕೈನೋ ಬೆರಳಿನೋ ಒಂದು ಪೆನ್ಸಿಲ್ ಏನಾದ್ರು ಇಟ್ಬಿಟ್ಟು ಲೈಟ್ ಆಗಿ ದಾರ ಕಟ್ಟಬೇಕು, ತುಂಬಾ ಬಿಗಿಬಾರ್ದು. ಯಾಕೆಂದ್ರೆ ರಕ್ತ ಪರಿಚಲನೆ ಆಗ್ತಾ ಇರ್ಬೇಕು. ರಕ್ತ ಪರಿಚಲನೆ ನಿಂತೋದ್ರೆ ಗ್ಯಾಂಗ್ರೀನ್ ಆಗ್ಬೇಕು. ನಾವು ಕಟ್ಟದೇನೆ ಅದು ಹೋಗ್ಬಾರ್ದು ಏರ್ಬಾರ್ದು ಅಂತ ಅಲ್ವಾ? ಹೌದಾ, ತುಂಬಾ ಬಿಗಿಯಾಗಿ ಕಟ್ಟಿದ್ರೆ ಪೂರ್ತ ಹೋಗೋದೇ ಇಲ್ಲ. ಕಟ್ಟದ್ರೆ ಸರ್ಕ್ಯುಲೇಷನ್ ಲೋ ಮಾಡ್ಬೇಕು, ನಾರ್ಮಲ್ ಗಿಂತ ಲೋ ಮಾಡ್ಬೇಕು, ಬಟ್ ಸರ್ಕ್ಯುಲೇಷನ್ ಇರಬೇಕು. ನಾವು ಪೂರ್ತ ಬಿಗಿಯಾಗಿ ಸರ್ಕ್ಯುಲೇಷನ್ ತೆಗೆದ್ಬಿಟ್ರೆ ಇಲ್ಲಿ ಗ್ಯಾಂಗ್ರೀನ್ ಆಗ್ತದೆ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಕೊಡ್ಬೇಕು. ರಕ್ತ ಪರಿಚಲನೆ ಆಗ್ತಾ ಇರ್ಬೇಕು, ಫ್ರೆಶ್ ಬ್ಲಡ್ ಬರ್ತಾ ಇರ್ಬೇಕು, ನಿಧಾನಕ್ಕೆ ಹೋಗ್ತಾ ಇರ್ಬೇಕು, ಆ ತರನೇ. ಸೊ ಹಾಗಾಗಿ ಬಹಳ ಲೈಟ್ ಆಗಿ ಅದಕ್ಕೆ ಒಂದು ಪೆನ್ಸಿಲ್ ಇಟ್ಬಿಟ್ಟು ಕಟ್ಬಿಟ್ಟು ಪೆನ್ಸಿಲ್ನ ತೆಗೆದ್ಬಿಟ್ರೆ ಸ್ಲೋ ಇರುತ್ತೆ, ತುಂಬಾ ಬಿಗಿನೂ ಇರೋದಿಲ್ಲ. ರಕ್ತ ಪರಿಚಲನೆ ಸ್ಲೋ ಇರುತ್ತೆ, ಗ್ಯಾಂಗ್ರೀನ್ ಆಗೋ ಅವಕಾಶಗಳು ಕಡಿಮೆ ಇರುತ್ತೆ. ಮತ್ತೆ ಕ್ರಾಸ್ ಮಾಡ್ತಾರೆ, ಕಟ್ ಮಾಡಿ ಬ್ಲಡ್ ಸ್ವಲ್ಪ ಹಂಗೆಲ್ಲ ಮಾಡ್ತಾರೆ. ಆದ್ರೆ ಮಾಡಿದಾಗ ಈ ಗಾಯ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ, ವಿಷ ಏನೋ ಬಂದ್ಬಿಡುತ್ತೆ, ನಂತರ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಅದನ್ನು ಮಾಡಬಹುದು. ಬಟ್ ಈ ಗ್ಯಾಂಗ್ರೀನ್ ಆದ್ರೆ ಕೈಗಷ್ಟೇ ಆಗುತ್ತೆ, ಕೈ ಹೋಗುತ್ತೆ. ವಿಷ ಇರೋದನ್ನ ಅವಾಯ್ಡ್ ವಿಷ ಅವಾಯ್ಡ್ ಮಾಡ್ಬೋದು, ಪ್ರಾಣಾಪಾಯದಿಂದ ತಪ್ಪಬಹುದು, ಅದೊಂದು ಸಾಧ್ಯತೆ ಇದೆ. ಆದ್ರೂ ಬೇಗ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಪ್ರಾಣನೂ ಉಳಿಯುತ್ತೆ, ಗ್ಯಾಂಗ್ರೀನು ಆಗಲಿ. ಹಾಗಾಗಿ ಅದನ್ನ ನೋಡ್ಬೇಕು. ಮತ್ತೆ ಈಗಂತೂ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಹಾವು ಇರೋ ಪ್ರದೇಶದಲ್ಲಿ ಜಾಸ್ತಿ ಎಲ್ಲೆಲ್ಲ ಹಾವಿದೆ ಅಂತ ಗೊತ್ತಿರುತ್ತೆ. ಸ್ವಲ್ಪ ಮೂಲಗತೆ ಇರುವಾಗ ನ್ಯೂರಲ್ಗಳಲ್ಲಿ ಅವರ ಹತ್ತಿರದ ಆಸ್ಪತ್ರೆಯಲ್ಲಿ ಇವರು ಆಗಾಗ ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಅಂದ್ರೆ ವಿಷಯ ಆಂಟಿಡೋಸ್ ಇಟ್ಕೊಂಡಿದ್ದಾರೆ, ಸ್ಟಾಕ್ ಇತ್ತು, ಅದನ್ನೆಲ್ಲ ಚೆಕ್ ಮಾಡಿ. ಎಲ್ಲ ಬೇರೆ ಬೇರೆ ಹಾವುಗಳಿಗೆ ಬೇರೆ 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 ಬೇರೆ. ಯಾಕೆಂದ್ರೆ ಇದು ನಾಗರಾವು ಇದು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ, ಮಂಡಲದ ಹಾವು ಮಾಂಸಕದ ಮೇಲೆ. ಸೊ ಹಾಗಾಗಿ ಎರಡು ಬೇರೆನೇ ಇರುತ್ತೆ. ಸೊ ಅದನ್ನ ಆಮೇಲೆ ಈಗ ಇತ್ತೀಚಿನ ಸಂಶೋಧನೆ ಬಹಳ ಚೆನ್ನಾಗಿದೆ. ಅವ್ರಿಗೆ ಬಹಳ ಬೇಗ ಧಾರವಾಡದ ಹಾಸ್ಪಿಟಲ್ ಯಾವ್ದು ವಿಷ ಮತ್ತೆ ಎಷ್ಟು ಪ್ರಮಾಣ ವಿಷ ಏರಿದೆ, ಎಷ್ಟು ಪ್ರಮಾಣದಲ್ಲಿ ಔಷಧಿ ಕೊಟ್ಟು ಸಾಕು, ಅಷ್ಟು ಮಟ್ಟಿಗೆ ಸೈನ್ಸ್ ಅಡ್ವಾನ್ಸ್ ಆಗಿದೆ. ಸೊ ಆ ತರದಲ್ಲೇ ಆದ್ರೆ ಇನ್ನ ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೀತಾ ಇದೆ. ಸೊ ಹಾಗಾಗಿ ರಕ್ಷಣೆ ಮಾಡುವಂತ ಜೀವ ರಕ್ಷಣೆ ಆಗುವಂತ ಅವಕಾಶಗಳು ಜಾಸ್ತಿ ಇದೆ. ಆದ್ರೂ ಈ ಭಯ ಅಥವಾ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಅತಿ ಹೆಚ್ಚು ಹಾವನ್ನ ಕಡಿತದಿಂದ ಸಾಯ್ತಾ ಇರೋದು ಭಾರತದಲ್ಲಿ. ಪ್ರತಿ ವರ್ಷ ಸುಮಾರು 50,000 ಜನ ಸಾಯ್ತಾ ಇದ್ದಾರೆ ಹಾವು ಕೈ ಕಚ್ಚಿಸ್ಕೊಂಡು. ಯಾಕೆ ಅಷ್ಟು ಪ್ರಮಾಣ ನಮ್ಮ ಇಂಡಿಯಾದಲ್ಲಿ ಹಾವು ಜಾಸ್ತಿ ಇದೆ. ಮತ್ತೆ ನಮ್ಮ ಗ್ರೂಪಲ್ಲಿ ಜಾಸ್ತಿ ಹಾವಿನ ಜೊತೆ ಜಾಸ್ತಿ ಎನ್ಕೌಂಟರ್ ಕಚ್ಚಿಸ್ಕೊತಾರೆ. ಜೊತೆಗೆ ಅಲ್ಲಿಂದ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಸಮಯವೆಲ್ಲ ರಾತ್ರಿ ಯಾವುದೋ ಊರಲ್ಲಿ ವಾಹನ ಸೌಕರ್ಯ ಇರಲ್ಲ, ಸಿಕ್ಕಲ್ಲ, ರಾತ್ರಿ ಹೊತ್ತೆಲ್ಲ ಆದಾಗ ಈ ತರದ್ದೆಲ್ಲ ಪರಿಣಾಮಗಳು ಕಷ್ಟ. ಆದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ತುಂಬಾ ಅನುಕೂಲ ಆಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಕು. ವಿಷನೋ ವಿಷ ಅಲ್ವೋ ಅಂತ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಸೇಫರ್ ಸೈಡ್ ಬೇಗ ಹಾಸ್ಪಿಟಲ್ಗೆ ಹೋದ್ರೆ ತುಂಬಾ ಒಳ್ಳೆಯದು. ಈಗ ನಮ್ಮ ಇಂಡಿಯಾದ ಜನತೆಗೆ ಹಾವುಗಳ ಬಗ್ಗೆ ಇರುವಂತ ಬಿಗ್ಗೆಸ್ಟ್ ಮಿತ್ ಯಾವುದು? ಅದೇ ಏನು, ನಾವು ಈಗ ತುಳಿದ್ ಬಿಟ್ರೆ ಅಥವಾ ನೋವು ಮಾಡ್ಬಿಟ್ರೆ 12 ವರ್ಷ ಕಾಯುತ್ತೆ, ದ್ವೇಷ ಇಟ್ಕೊಳ್ಳುತ್ತೆ. ಇದು ಬಹಳ ಬಿಗ್ಗೆಸ್ಟ್. ಇದು ಸುಳ್ಳು. ಅದು ದ್ವೇಷ ಇಟ್ಕೊಳ್ಳುತ್ತೆ ಅನ್ನೋದು ಸುಳ್ಳು. ಯಾವುದೇ ವನ್ಯಜೀವಿಗಳು ಆತರ ಅದಕ್ಕೆ ಅರೆ ಜೀವ ಮಾಡಿದ್ರೆ ಸ್ವಲ್ಪ ಪೆಟ್ಟು ಬಿಟ್ಟು. ಯಾಕಂದ್ರೆ ಸಾಮಾನ್ಯವಾಗಿ ಕಚ್ಚಿ ಅದಕ್ಕೆ ಗಾಯ ಆಗಿ ರಕ್ತ ಬಂದ್ಬಿಟ್ರೆ ವಿತಿನ್ 24 hours ಅದು ಸತ್ತೇ ಹೋಗುತ್ತೆ. ಸಣ್ಣ ಗಾಯ ಆಗಿದ್ರು, ಯಾಕಂದ್ರೆ ರಕ್ತ ಒಂದು ತೊಟ್ಟು ಬಂದ ತಕ್ಷಣ ಇರುವೆಗಳು ಹಾಕಾಗ್ತವೆ. ಇರುವೆಗಳು ಹೆಂಗೆ ಉತ್ಕೊಂಡ್ಬಿಡ್ತವೆ ಅಂತಂದ್ರೆ ಒಂದು ತೊಟ್ಟು ರಕ್ತ ಆದ್ರೆ ನೀಚೆ ಬಂದ್ಬಿಟ್ರೆ ಸಾಕು, ಅದು ಬದುಕೋದು ಬಹಳ ಕಷ್ಟ. ಯಾಕೆ ಅದು ಇರುವೆಗಳಿಂದ ತುಂಬಾ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಗುಂಪಲ್ಲಿ ದೊಡ್ಡ ದೊಡ್ಡ ಇರುವೆಗಳು ಹಾಗೆ ಕಚ್ಚಿ ಹಾಗಾದ್ರೆ ನಾವು ಹಾವನ್ನ ಕಂಪ್ಲೀಟ್ ಆಗಿ ಪ್ರಾಣ ಹೋಗೋ ತರ ಹೊಡಿದೆ ಸಣ್ಣ ಗಾಯ ಮಾಡಿಬಿಟ್ಟು ಬದುಕಕ್ಕಾಗಲ್ಲ. ಈ ತರದ್ದು ಪರಿಸರದಲ್ಲಿ ಇಷ್ಟೊಂದು ವೈವಿಧ್ಯತೆ. ಒಂದು ಗಾಯ ಆದ್ರೆ ಆಮೇಲೆ ಅದಕ್ಕೆ ನ್ಯಾಚುರಲ್ ಆಗಿ ಗಾಯ ಮಾಡ್ಕೊಳ್ಳಲ್ಲ. ಗಾಯ ಆದ್ರೂ ಇವುಗಳು ಆಹಾರ ಆಗುತ್ತೆ. ಈ ತರ ಬ್ಯಾಲೆನ್ಸಿಂಗ್ ಆಗ್ತಾ ಇರುತ್ತೆ. ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಇದು ಸತ್ರೆ
ಈಗ ಹಾವು ಸತ್ತರೆ ಗರುಡ ಹತ್ತಿಗೆ ಆಹಾರ ಆ ಥರ ಬೇರೆ 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 ಹಾವನ್ನ ಮೂಗು ಸಿಕ್ಕಿದೆ ಈ ಥರದ್ದೆಲ್ಲ ಹಾಗೆ ಈಗ ಫಿಲಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ನೋಡಿ, ಈಗ ಗಂಡವನ್ನ ತುಳಿದ್ಬಿಟ್ರೆ ಹೆಣ್ಣಾವು ಅಟ್ಯಾಕ್ ಮಾಡುತ್ತೆ ಪಾರ್ಟ್ನರ್ ಅಂತ. ಆ ಥರದ್ದೆಲ್ಲ ಅದು ಮೂಢನಂಬಿಕೆ. ಆಮೇಲೆ ಅದೇ ನಾಗಮಣಿ ಅಂತ ನಾಗಮಣಿ ಸುಳ್ಳು. ನಾಗಮಣಿ ಅಂತೆಲ್ಲ ಇರೋದಿಲ್ಲ. ತಲೆ ಹತ್ರ ಇರ್ತದೆ, ಹೆಡೆ ಹತ್ರ ಇರುತ್ತೆ, ಅದೆಲ್ಲ ಸುಳ್ಳು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಹಾವು ನಾಗರಾವ್ಗೆ ಮಾರ್ಕ್ ಇರುತ್ತೆ, ಮಾರ್ಕ್ ಇಲ್ಲದೆ ಇರೋದು ನಾವು ಸ್ಪೆಕ್ಟಕಲ್ ಕೊಬ್ಬರಿ ಹಾಕ್ತೀವಿ, ಅದನ್ನ ನಾನ್ ಸ್ಪೆಕ್ಟಕಲ್ಡ್ ಅಂತದ್ದು ಬರುತ್ತೆ. ಸೊ ಮಾರ್ಕ್ ಇಲ್ಲದೆ ಇರೋದು ಬರುತ್ತೆ. ಅದಕ್ಕೆ ಹಾವು ನಾಗರಾವ್ ಮಾರ್ಕ್ ಇಲ್ಲ ಅಂತಂದ್ರೆ ಇದು ನಾಗರಾವಲ್ಲ ಅಂತ ನಾವು ಜಡ್ಜ್ ಮಾಡ್ತೀವಿ. ಸೊ ಆ ಥರದ್ದೆಲ್ಲ ಅಪಾಯಗಳೇ. ಹೆಡೆ ಎತ್ತದೆ, ಹೆಡೆನಲ್ಲಿ ಮಾರ್ಕ್ ಇಲ್ಲ ಅಂತ. ಸೊ ನಾಗರಾವು ಅಂತಂದ್ರೆ ಹೆಡೆ ಎತ್ತುತ್ತೆ ಅಂತದೆ. ಯಾವ್ದು ಹೆಡೆ ಎತ್ತುತ್ತೆ ಅದು ಹಿಂಗೆ ಫುಡ್ಡನ್ನ ಅಗಲ ಮಾಡ್ಕೊಳ್ಳುತ್ತೆ, ಅದು ಮಾಡ್ಕೊತಂದ್ರೆ ನಾಗ ಆ ಮಾರ್ಕ್ ಇರಲಿ. ಸೊ ಈ ಥರದ್ದೆಲ್ಲ 12 ವರ್ಷ ಅದು ಏನಕ್ಕೆ ಅದು ಓಪನ್ ಮಾಡ್ಕೊಳ್ಳೋದು? ಆಂಗರ್ ಅದು ತನ್ನ ರಕ್ಷಣೆಗೆ ಅಲ್ಲ, ಅದು ಕೋಪ ಬಂದಾಗ ಓಪನ್ ಮಾಡುತ್ತಾ? ಕೋಪಕ್ಕಿಂತ ಭಯ ಫಸ್ಟ್ ಬರುತ್ತೆ. ಇದು ಕೋಪ ಬರೋದಿಲ್ಲ ಅದಕ್ಕೆ. ಯಾಕೆಂದ್ರೆ ನಾವು ತುಳಿದ ತಕ್ಷಣ ನಾವು ಏನೋ ಮಾಡ್ತೀವಿ ಅಂತ ಭಯದಿಂದ ಅದು ತನ್ನ ರಕ್ಷಣೆಗೆ ಇದು. ಕೋಪ ಬಂದ್ರೆ ನಾವು ಎಲ್ಲಿ ಹೋದ್ರೂ ಓಡ್ಕೊಂಡು ಬಂದು ಕಚ್ಚಬೇಕಾಗುತ್ತೆ. ಕೋಪಕ್ಕೆ ಹಾಗೆ ಬರುತ್ತೆ? ಬರಲ್ಲ, ಅದು ಬರಲ್ಲ. ಅಲ್ಲ, ಓಡೋ ಹಿಂದೆನೂ ಬರುತ್ತಾ ಅದು? ಇಲ್ಲ ಇಲ್ಲ ಬರಲ್ಲ. ಕೆಲವೊಂದು ಕತೆಗಳು ಅಂದ್ರೆ ಅದು ಕಟ್ಟು ಕಥೆನೇ ಇರತ್ತೆ. ಅದು ಹಾವು ಅವ್ನು ಎಲ್ಲೋದ್ರೂ ಹುಡ್ಕೊಂಡ್ ಬರ್ತಾ ಇತ್ತು, ಅಷ್ಟು ದ್ವೇಷ ರೋಷ ಇತ್ತು ಹಾವಿಗೆ ಅಂತೆಲ್ಲ ಹೇಳ್ತಾರೆ. ಸೊ ಅದೆಲ್ಲವೂ ಸುಳ್ಳು. ಎಲ್ಲವೂ ಸುಳ್ಳು. ದ್ವೇಷ ಇರಲ್ಲ, ಹಿಂದೆ ಓಡ್ಕೊಂಡು ಬರೋದಿಲ್ಲ, ಆಮೇಲೆ ಅದೇ ಜಾಗದಲ್ಲಿ ಕಾಯ್ಕೊಂಡಿರೋದಿಲ್ಲ. ಸಾಮಾನ್ಯ ಏನು ಅಂತಂದ್ರೆ ಅದು ಓಡಾಡೋದು ರೆಗ್ಯುಲರ್ ಜಾಗ ಇರ್ಬೋದು, ಅವಾಗ ಅವು ಅದೇ ಟ್ರಾಕ್ದಲ್ಲಿ ಹೋಗ್ಬಿಡುತ್ತೆ. ಮತ್ತೆ ಫುಡ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಲ್ಲೇ ಓಡಾಡ್ತಿರುತ್ತೆ. ನಾವು ಅದೇ ಜಾಗಕ್ಕೆ ಹೋಗಾಗಿ ಅದು ನಿನ್ನೆನೂ ಸಿಕ್ತು, ಇವತ್ತು ಸಿಕ್ತು, ಅದು ಬೇರೆದಿರಬಹುದು. ಬೇರೆದು ಇರ್ಬೋದು. ಹಾಗಾದ್ರೆ ನಾಗಮಣಿ ಎಲ್ಲ ಕಟ್ಟುಕತೆಗಳು. ನಾಗಮಣಿ ಕಟ್ಟುಕತೆ, ಮನೆಯಲ್ಲಿ ಈ ಸ್ಯಾಂಡ್ ಬೋವ ಇಟ್ಕೊಂಡ್ರೆ ಸಿಗುತ್ತೆ ಅಂತ, ಆಮೇಲೆ ಎಲ್ಲ ಹಾವು ವಿಷ ಅಂತ, ಈ ತರದ್ದು ತುಂಬಾ ಹಾವಿನ ಬಗ್ಗೆ ಭಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು. ಆದ್ರೆ ಭಯ ಒಂಥರದಲ್ಲಿ ಒಳ್ಳೇದು ಅಂದ್ರೆ ಅದ್ರ ಅಷ್ಟರ ಮಟ್ಟಿಗಾದ್ರೂ ಅವುಗಳ ರಕ್ಷಣೆ ಆಗುತ್ತೆ. ಆದ್ರೆ ಆ ಭಯದಲ್ಲಿ ಅದನ್ನ ಸಾಯಿಸ್ಬಿಡೋದು. ಯಾಕೆಂದ್ರೆ ತುಂಬಾ ವಿಷ ಇಲ್ಲದೆ ಇರೋ ಹಾವು ಸಾಯುತ್ತೆ, ಅವು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಯಾಕೆಂದ್ರೆ ಈ ಹಾವುಗಳು ಕೂಡ ಕ್ರಿಮಿಕೀಟಗಳು ತಿನ್ನುತ್ತೆ. ಆಮೇಲೆ ಹೊಲ ಗದ್ದೆಗಳಲ್ಲಿ ಆ ಸ್ವಿಚ್ ಬೋರ್ಡ್ ಅಲ್ಲಿ ಒಂದು ಹಾವು ಸಾಮಾನ್ಯ ಇರುತ್ತೆ, ಮೀಟರ್ ಬೋರ್ಡ್ ಅಲ್ಲಿ. ಸೊ ಅದು ಯಾವಾಗ್ಲೂ ಯಾವ್ದೋ ಕೈಯ ಜ್ಞಾನದಲ್ಲಿ ತೆಗೆದ್ರೆ ನೋಡಿದ್ರೆ ನಾಗರಾಮ್ ಅಂತಲ್ಲ, ಈ ಸಣ್ಣ ಸಣ್ಣ ಹಾವುಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕುಕ್ರಿ ಹಾವು, ಉಲ್ಫ್ ಅಂತ ಹೇಳ್ತೀವಿ. ಉಲ್ಫ್ ಅನ್ನೋ ಹಾವು ಮಾತ್ರ ಅದು ತುಂಬಾ ಇರುತ್ತೆ ಮೀಟರ್ ಬೋರ್ಡ್ ಒಳಗೆ. ಯಾಕೆ ಅಂದ್ರೆ ಅದು ಜಿರಳೆ ಪಲ್ಲಿಗಳನ್ನ ತಿನ್ನೋದಕ್ಕೆ ಬರಲ್ಲ. ಯಾವಾಗ್ಲೂ ಆ ಸಂಧಿ ಸಿಕ್ಕರೆ ಹಲ್ಲಿನೂ ಇರುತ್ತೆ, ಜಿರಳೆನೂ ಇರುತ್ತೆ. ಇದ್ರ ಬಾಡಿನೂ ಬಹಳ ಚಿಕ್ಕದಿರೋದ್ರಿಂದ ಆ ಸಂಧಿಗಳು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಏನೋ ರಿಪೇರಿ ಅಂತ ಹೋದಾಗ ಈ ಹಾವು ಸಿಕ್ತಿರುತ್ತೆ ತುಂಬಾ ಜನಕ್ಕೆ. ಆದ್ರೆ ಇದು ವಿಷ ಇರಲ್ಲ. ಆದ್ರೆ ಹಾಗಾಗಿ ಇದು ವಿಷ ಅನ್ಕೊಂಡೇ ಸಾಯಿಸ್ತಾರೆ. ಸೊ ಅಂತ ಕಡೆಗೆಲ್ಲ ಯಾಕೆ ಬರುತ್ತೆ ಅಂತಂದ್ರೆ ಪಲ್ಲಿ ಮನೆ ಒಳಗೂ ಬಂದ್ಬಿಡುತ್ತೆ ಕೆಲವು ಸರಿ, ಪಲ್ಲಿ ಹುಡ್ಕಕ್ಕೆ, ಜಿರಳೆ ಹುಡ್ಕಕ್ಕೆ, ಆ ಥರದ್ದೇನೆ ಬರುತ್ತೆ. ಸೊ ನಾವು ಆ ಪ್ರದೇಶಗಳನ್ನ ಸೂಕ್ಷ್ಮವಾಗಿ, ತುಂಬಾ ಗಿಡ ಮರಗಳಿರುತ್ತೆ ಅಥವಾ ದರಿಗಳಿರುತ್ತೆ, ಆ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಇವೆಲ್ಲ ಸಾಯಂಕಾಲ ಬರೋದು. ಸೊ ಆ ಸಾಯಂಕಾಲ ಟೈಮಲ್ಲಿ ಕತ್ಲೆನಲ್ಲಿ ಯಾವ್ದಾದ್ರು ಸಾಮಾನ್ಯ ಮೂಲೆನೇ ಇರುತ್ತೆ, ಇನ್ನೆಲ್ಲೂ ಇರೋದಿಲ್ಲ. ಮೂಲೆನಲ್ಲಿ ನಾವೇನಾದ್ರು ತೆಗಿವಾಗ ಸ್ವಲ್ಪ ಹುಷಾರಾಗಿದ್ರೆ ಅಪಾಯಗಳನ್ನ ಕಡಿಮೆ. ಈಗ ಹೆಬ್ಬಾವು ಮನುಷ್ಯನ ತಿನ್ನುತ್ತೆ ಅಂತೆಲ್ಲ ಹೇಳ್ತಾರೆ, ಅದು ಸಾಧ್ಯತೆ ಇರುತ್ತೆ. ಆದ್ರೆ ಮನುಷ್ಯನ ಹುಡ್ಕೊಂಡು ತಿನ್ನುತ್ತೆ ಅಂತ ಇರಲ್ಲ. ಯಾಕಂದ್ರೆ ಹೆಬ್ಬಾವು ಜಿಂಕೆ ಅಷ್ಟು ದೊಡ್ಡ ಪ್ರಾಣಿನ ತಿನ್ನುತ್ತೆ. ಆಮೇಲೆ ತಿನ್ನುವಾಗ ಅದಕ್ಕೆ ಸೈಜ್ ಗೊತ್ತಾಗಲ್ಲ, ಅದು ಜಡ್ಜ್ ಮಾಡಲ್ಲ. ಮತ್ತೆ ಅದ್ರ ಬಾಡಿ ಅಷ್ಟೇ ಎಲಾಸ್ಟಿಸಿಟಿ ಇರುತ್ತೆ. ಹಾಗಾಗಿ ಅದು ತುಂಬಾ ದೊಡ್ಡದು ತಿಂತಿದ್ದೀನಿ ಅಂತ ಅವರು ಯೋಚನೆ ಮಾಡಲ್ಲ. ಆಹಾರ ಬೇಕು, ನುಂಗ್ಕೊಂಡ್ಬಿಡುತ್ತೆ. ಎಲ್ಲ ಹಾವುಗಳದ್ದು ಎಲಾಸ್ಟಿಸಿಟಿ ಇರುತ್ತೆ ಬಾಡಿನಲ್ಲಿ, ಇದ್ರದ್ದು ಅಷ್ಟೇ. ಮತ್ತೆ ಇದು ಯಾವುದೇ ಆಹಾರನ ನುಂಗ್ಕೊಳ್ಳೋದು ಇದು. ಆಮೇಲೆ ತುಂಬಾ ದೊಡ್ಡ ಆಹಾರಗಳನ್ನ ನುಂಗುತ್ತೆ. ಜಿಂಕೆನ ನುಂಗಿರುತ್ತೆ. ಆಮೇಲೆ ಇಷ್ಟು ದಪ್ಪ ಆಗುತ್ತೆ ಅದು ನುಂಗಾದ್ಮೇಲೆ ಹೊಟ್ಟೆ ಹಾಗೇ ಇರುತ್ತೆ. 2-3 ದಿನ ಹಂಗೆ ಅದು ಅರ್ಗದು ಇಲ್ಲ, ಅಷ್ಟು ದೊಡ್ಡ ಜಿಂಕೆ. ಹಾಗಾಗಿ ಹಂಗೆ ಇರುತ್ತೆ. ಆಮೇಲೆ ಕೆಲವು ಸರಿ ತುಂಬಾ ದೊಡ್ಡದು, ಈಗ ಉದಾಹರಣೆಗೆ ಕೊಂಬಿರೋ ಜಿಂಕೆನೇನಾದ್ರು ಅದು ನುಂಗಕ್ಕೆ ಪ್ರಯತ್ನ ಪಟ್ಟಾಗ ಗಾಯ ಆಗಿ ಸತ್ತೋಗೂ ಇದೆ ಹೆಬ್ಬ. ಹಾಗಾಗಿ ಮನುಷ್ಯನ ತಿನ್ನಲ್ಲ ಅಂತಾನೂ ಇಲ್ಲ, ಆದ್ರೆ ಮನುಷ್ಯನ ಅಟ್ಯಾಕ್ ಮಾಡ್ಕೊಂಡು ತಿನ್ನಲ್ಲ, ಇಂಟೆನ್ಷನಲ್ಲಿ ತಿನ್ನಲ್ಲ. ಅದೇ ಜಿಂಕೆನ ಹಿಡಿಯುತ್ತೆ ಬೇಕಾದ್ರೆ, ಜಿಂಕೆ ಕೂತಿದಾಗ ಹೋಗಿ ಹಿಡಿಯುತ್ತೆ. ಮನುಷ್ಯರನ್ನ ಆ ತರ ಮಾಡೋದಿಲ್ಲ.
ಮತ್ತು ಇನ್ನೊಂದು ವಿಶೇಷ ಹೆಬ್ಬಾವುದು ಅಂದರೆ ಗೂಡು ಮಾಡಿ ಮೊಟ್ಟೆ ಇಟ್ಟು ಸಾಮಾನ್ಯವಾಗಿ ಹಾವುಗಳು ಗೂಡು ಮಾಡೋದಿಲ್ಲ, ಮಣ್ಣಿನಲ್ಲಿ ಮೊಟ್ಟೆ ಇಟ್ಬಿಟ್ಟು ಯಾವುದೋ ಪೊಟ್ರೆನಲ್ಲಿ ಮೊಟ್ಟೆ ಇಟ್ಬಿಟ್ಟು ಇದು ಗೂಡು ಮಾಡಿ ಅದನ್ನು ಗಾರ್ಡ್ ಮಾಡ್ತಾರೆ. ಮತ್ತು ಕಾಳಿಗೆ ಸರ್ಪ ಕೂಡ ಗೂಡು ಮಾಡಿ. ಇದೆರಡು ಹಾವಿನಲ್ಲಿ ಎಷ್ಟೆಷ್ಟು ಮರಿ ಆಗುತ್ತೆ? ಅದು ಒಂದು 30, 40, 50 ಹೀಗೆ ಮೊಟ್ಟೆ ಆಗ್ತದೆ ಎಲ್ಲ ಹೋಗಿ. ಅದ್ರಿಗೆ ಅದು 8 ಮೊಟ್ಟೆ ಇದ್ದೇವೆ. ಈಗ ನಾವು ಸಾಮಾನ್ಯವಾಗಿ ಈಗ ಹುಲ್ಸ್, ಕೀಲ್ ಬ್ಯಾಕು ಅದೆಲ್ಲ ಒಂದು 15-20 ಆ ಥರದ್ದಿರುತ್ತೆ. ಗ್ರೀನ್ ಮೈನ್ ಅಂತೇಳಿ ಹಸಿರಾವು, ಸೊ ಅದು ಹಸಿರಾವು ಅದೇನು ಶಾರ್ಪ್ ಇರುತ್ತಲ್ಲ, ಅದು ಹೇಗೆ ಉಪಯೋಗ ಮಾಡುತ್ತೆ? ಹಸಿರಾವು ಮರದ ಮೇಲೆ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ದಾಟುವಾಗ ನಾವು ಅದೇ ಸಮಯಕ್ಕೆ ಬಂದಾಗ ಅದು ಈಗ ಹಾರುವಾಗ ಅಂದ್ರೆ ಹಾರೋದು ಅಂತ ಗ್ಲೈಡ್ ಮಾಡೋದು, ನಮ್ಮ ಕಣ್ಣಿನ ಲೆವೆಲಲ್ಲಿ ಹೋಗುತ್ತೆ. ಕಣ್ಣು ಕುಕ್ಕಕ್ಕೆ ಬಂತು ಅಂತ, ಕಣ್ಣು ಕುಕ್ಕಕ್ಕೆ ಬರುತ್ತೆ ಅನ್ನೋದು ನಾನ್ ವೆನಮಸ್. ಮತ್ತೆ ಅದು ಮರಿ ಹಾಕತ್ತೆ, ಮೊಟ್ಟೆ ಇಡಲ್ಲ. ಅಂದ್ರೆ ಮೊಟ್ಟೆ ಒಳಗಡೆನೇ ಇರುತ್ತೆ, ಅಲ್ಲೇನೆ ಮರಿ ಆಗಿ ಆಮೇಲೆ ಈಚೆ ಬರೋದು. ಸೊ ಹಾಗಾಗಿ ಅದು ಡೈರೆಕ್ಟ್ ಆಗಿ ಮರಿ ಹಾಕಿರುತ್ತೆ ಅಂತ ಗೊತ್ತಾಗೋದು. ಆದ್ರೆ ಅದು ಕೂಡ ನಮ್ಮ ಅಪನಂಬಿಕೆ. ಹಸಿರಾವು ಕಚ್ಚುತ್ತೆ, ಕಣ್ಣು ಕುಕ್ಕುತ್ತೆ, ಅದೆರಡು ಸುಳ್ಳು, ಏನು ಮಾಡಲ್ಲ. ಹಾಗಾಗಿ ಮೊಟ್ಟೆ ಹಾಕೋದು ಬೇರೆ ಇರುತ್ತೆ, ಕಾವು ಕೊಡೋದು ಬೇರೆ ಇರುತ್ತೆ, ಮರಿನೇ ಹಾಕ್ತವೆ. ಹಾಗಾಗಿ ಒಂದೊಂದು ಆಯಾ ಎನ್ವೈರ್ಮೆಂಟು, ಅವುಗಳು ಇರುವಂಥ ಪ್ರದೇಶ, ಅವುಗಳಿರುವಂಥ ಜಾಗ, ಅದು ಟೆಂಪ್ರೇಚರ್ ತುಂಬ ಪ್ಲೇ ಮಾಡುತ್ತೆ. ಮೊಟ್ಟೆ ಹೊಡೆದು ಈಚೆಗೆ ಬರುವಾಗ ಅದೆಲ್ಲ ಕೌಂಟು ಬರ್ತದೆ. ಅದಕ್ಕೆ ಕಿವಿ ಇರುತ್ತಾ? ಕಿವಿ ಇರಲ್ಲ, ಆದ್ರೆ ತುಂಬಾ ಚಿಕ್ಕದಿರುತ್ತೆ. ಕಿವಿ ಇದೆ, ಕಾಣಲ್ಲ ನಮ್ಗೆ, ಇರುತ್ತೆ. ಆದ್ರೆ ಅದರದ್ದು ಯೂಸ್ ಮಾಡೋದು ಕಡಿಮೆ, ಡಿಪೆಂಡ್ ಆಗಿರೋದಿಲ್ಲ. ಸಾಮಾನ್ಯವಾಗಿ ಅದು ಸೌಂಡ್ ಸೆನ್ಸ್ ಮಾಡೋದು ವೈಬ್ರೇಷನ್. ಮತ್ತೆ ನಾಲ್ಗೆನ ಅದು ಆಚೆ ಹಾಕೊಂಡು ಇದು ಮಾಡ್ತಾ ಇರುತ್ತಲ್ಲ, ನಮ್ಮನ್ನ ಸ್ಮೆಲ್ ಮಾಡ್ತಾ ಇರುತ್ತೆ, ಸೆನ್ಸ್ ಮಾಡ್ತಾ. ಈಗ ನಾವ್ ಹೇಳ್ತೀವಲ್ಲ, ಪುಂಗಿ ಊದಿದ ತಕ್ಷಣ ಸೌಂಡಿಗೆ ಬರುತ್ತೆ. ಹೌದೌದು. ಏನು ಅಂದ್ರೆ ಈಗ ಹಾವುಗೆ ನಾಗರಾವ್ ಪರ್ಟಿಕ್ಯುಲರ್ಲಿ ನಾವು ಮುಂದ್ಗಡೆ ಒಂದು ಬಟ್ಟೆನೋ ಏನೋ ಹಿಂಗೆ ಇಟ್ಕೊಂಡು ಯಾವ ಕಡೆ ಅಥವಾ ನಾವೇ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ನಾವ್ ಎತ್ಲಾಗ ಹೋಗ್ತೀವಿ ಅಲ್ಲಿ ಮೂವ್ ಮಾಡ್ತಾನೆ. ಸೊ ಈ ಪುಂಗಿ ಅವನೇನ್ ಮಾಡ್ತಾನೆ, ಹಿಂಗೆ ಈ ಕಡೆಗೆ ಮಾಡ್ತಾನೆ, ಆ ಕಡೆ ಮಾಡ್ತಾನೆ, ಇದನ್ನ ಆ ಕಡೆ ಈ ಕಡೆಗೆ ಅದನ್ನ ಡೈವರ್ಟ್ ಮಾಡ್ತಿರ್ತಾನೆ. ಅವ್ನು ಯಾವ ಕಡೆ ಮೂವ್ ಮಾಡುತ್ತೆ ಅತ್ಲಕ್ ತಿರುಗ್ತಾ ಇರುತ್ತೆ. ಸೌಂಡ್ ಅದಕ್ಕೂ ಸಂಬಂಧ ಇದೆ. ಈಗ ಜನರಿಗೆ ನೀವು ಹಾವಿನ ವಿಷಯವಾಗಿ ಏನ್ ಸಂದೇಶನ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ? ಹಾವು ಬಹಳ ಪ್ರಮುಖವಾದ ಜೀವಿ ಮನುಷ್ಯನ ಪ್ರಪಂಚದಲ್ಲಿ. ಯಾಕೆ ಅಂತಂದರೆ ನಾವು ಅವ್ರದ್ದು ಎನ್ವೈರ್ಮೆಂಟಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಮತ್ತು ನಾವು ಬೆಳೆದಿರೋ ರೈತನ ಮಿತ್ರ ಅಂತ ಹೇಳ್ತೀವಿ. ನಾವು ಬೆಳೆದಿರೋ ಆಹಾರ ಚೆನ್ನಾಗಿ ನಮಗೆ ದೊರಕಬೇಕು ಅಂದರೆ ಹಾವು ಬಹಳ ಪ್ರಮುಖವಾದದ್ದು. ಮತ್ತು ಎಲ್ಲ ಹಾವು ವಿಷ ಇದೆ ಅಂತ ಏನಲ್ಲ, ವಿಷ ಇಲ್ಲದೆ ಇರೋ ಹಾವೇ ತುಂಬ ಜಾಸ್ತಿ ಇದೆ. ಸೊ ಈ 4 ವಿಷ, ಅದರಲ್ಲೂ ನಮ್ಗೆ ಈ ಕಡೆ ಇರೋದು 3 ವಿಷ ಇರುವಂಥದ್ದು: ನಾಗರ ಹಾವು, ಮಂಡಲದ ಹಾವು, ಕಟ್ ಹಾವು. ಇಲ್ಲಿ ಇದಿಲ್ವಾ, ಕೋಬ್ರಾ ಇಲ್ವಾ? ಕೋಬ್ರಾ ಇದೆ, ಕಿಂಗ್ ಕೋಬ್ರಾ ಇದೆ. ಕಿಂಗ್ ಕೋಬ್ರಾ ಮಳೆ ಕಾಡುಗಳಲ್ಲಿ, ಆಗುಂಬೆ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಈ ಕಡೆ ಇಲ್ಲ. ಅದಕ್ಕೆ ವಾತಾವರಣ ತುಂಬಾ ತಂಪಿರಬೇಕು. ಸೊ ಹಾಗಾಗಿ ಅದು ಇಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಹೆಬ್ಬಾವು ಇದೆ ಇಲ್ಲಿ. ಅಲ್ಲ, ಅದು ಕಚ್ಚಿದ್ರೆ ಅದು ಪಾಯ್ಸನ್. ಕಚ್ಚೋದಿಲ್ಲ, ಕಚ್ಚಿದ್ರೆ ತುಂಬಾ ನೋವಿರುತ್ತೆ, ಕಚ್ಚಿದ್ರೆ ಪಾಯ್ಸನ್ ಇಲ್ಲ, ಕಚ್ಚಿದ್ರೆ ವಿಷ ಇಲ್ಲ, ಏನೂ ಆಗಲ್ಲ. ಅದು ನುಂಗ್ಕೊಡುತ್ತೆ. ಅದ್ರ ಕಚ್ಚಿದ್ದು ತುಂಬಾ ತುಂಬುತ್ತೆ, ಬಹಳ ಜೋರಾಗಿ ಕಚ್ಚುತ್ತೆ, ಏನು ಮಾಡಲ್ಲ, ಅದರಿಂದ ಏನು ಸಾಯೋದಿಲ್ಲ. ಹಾಗಾಗಿ ಆಮೇಲೆ ಹಾವಿಗೆ ನಾವು ಏನು ಆ್ಯಂಟಿ ವೆನಮ್ ಡೋಸ್ ನಾವು ತಗೊಳ್ತೀವಿ, ಅದನ್ನು ಕೂಡ ಹಾವಿನ ವಿಷದಿಂದ ತಯಾರು ಮಾಡೋದ್ರಿಂದ ನಾವು ಹಾವನ್ನ ಕೊಲ್ತಾ ಹೋದ್ರೆ ಇಂಜೆಕ್ಷನ್ ಇದ್ದೇನಲ್ಲ. ಸೊ ಹಾಗಾಗಿ ಭಯ ಬಿಡಬೇಕು, ಎಲ್ಲ ಜೀವಿಗಳ ಜೊತೆ ಸಹ ಮಾಡಬೇಕು ಮಾಮೂಲು. ಮತ್ತು ಎಲ್ಲ ಯಾವ ಪ್ರದೇಶದಲ್ಲಿ ಇದೆ, ಮತ್ತು ನಾವು ಮನೆ ಹತ್ರ ಬರ್ದೇದಂಗೆ ನೋಡ್ಕೋಬೇಕು. ನಮ್ಮ ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡಂಗಾಗುತ್ತೆ, ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಂಡಂಗೆ ಆಗುತ್ತೆ. ಗರಿಗಳಿಲ್ಲದನ್ನ ಮಾಡ್ಕೊಳ್ಳೋದು. ಮತ್ತು ಮಳೆ ಎಲ್ಲ ಬಂದಾಗ, ಕಪ್ಪೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿದ್ದು ಈ ಥರದ ಅಪಾಯಗಳಿಂದ ದೂರ. ನೋಡಿ, ಇವತ್ತಿನ ಒಂದು ಸೆಷನಲ್ಲಿ ಎಷ್ಟು ನಮ್ಮಲ್ಲಿ ಆ ಹಾವುಗಳ ಬಗ್ಗೆ ನನಗೂ ಇತ್ತು, ನಿಮಗೂ ಇತ್ತು ಅಂತ ಅನ್ಕೋತೀನಿ. ತುಂಬ ಮಿತ್ಗಳಿತ್ತು. ನಾವು ಹಾವುಗಳ ಬಗ್ಗೆ ಏನೋ ಅದರ ಅಪಾಯದ ಬಗ್ಗೆ ಏನೇನೋ ಕಲ್ಪನೆಯಿಂದ ನಾವು ಇಷ್ಟು ದಿನ ಬದುಕ್ತಾ ಇದ್ವಿ ಅಂತ ಹೇಳ್ಬೋದು.
ಹಾಗಾಗಿ ವಿಷಕಾರಿ ಅಂತ ಅಂದರೆ ತೀರಾ ಕಡಿಮೆ ಹಾವುಗಳಷ್ಟೇ ವಿಷಕಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಾವುಗಳು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಹಾವುಗಳನ್ನು ಕೊಲ್ಲಬೇಡಿ, ಅದರಿಂದ ಅಪಾಯ ತೀರಾ ಕಡಿಮೆ ಅನ್ನೋಂಥ ಒಂದು ಸೂಚನೆನ ಇವತ್ತು ಆರ್ ಕೆ ಮಧು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ನಿಮಗೆ ಈ ಸೆಷನಿಂದ ತುಂಬ ಉಪಯುಕ್ತವಾದ ಮಾಹಿತಿಗಳು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಹೀಗೆ ಮತ್ತಷ್ಟು ಪ್ರಾಣಿಗಳ ಬಗ್ಗೆ ಬೇರೆ ಬೇರೆ ನಾವು ಏನು ತಿಳ್ಕೊಂಡಿರುವಂಥ ಮಿತ್ಸ್ಗಳ ಬಗ್ಗೆ ನಾವು ಬೇರೆ ಬೇರೆ ಸೆಷನಲ್ಲಿ ನಾವು ಡಿಸ್ಕಸ್ನ ಮಾಡೋಣ. ಸೊ ಇವತ್ತಿನ ಸೆಷನ್ಗೆ ತುಂಬ ಥ್ಯಾಂಕ್ ಯು. ತುಂಬ ಇನ್ಫಾರ್ಮೇಟಿವ್ ಆಗಿ ನಮಗೆಲ್ಲನೂ ತುಂಬ ವಿವರವಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್.